ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಬಿರುಸಿನ ಚರ್ಚೆ. 15 ವರ್ಷಗಳ ಪರವಾನಗಿ ನೀಡಿ ಕಾನೂನು ಬಾಹಿರ ಜಾಹೀರಾತು ಫಲಕ ಅಳವಡಿಕೆ ಆರೋಪ. ನಿಯಮ ಉಲ್ಲಂಘನೆ ಮಾಡಿದ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವಂತೆ ಸೂಚನೆ. ಆಲೂರು ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ರಸ್ತೆ ವಿವಾದಕ್ಕೆ ಮಹಿಳೆ ಮೇಲೆ ಹಲ್ಲೆ. ಶಾಂತವೀರಪ್ಪ ಮತ್ತು ಕುಟುಂಬದವರ ವಿರುದ್ಧ ಗಂಭೀರ ಆರೋಪ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ರೈತ ಸಂಘಟನೆಯಿಂದ ಒತ್ತಾಯ. ಬೇಲೂರು ತಾಲೂಕಿನ ಐಬೀಡು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ವಾರ್ಷಿಕ ಸರ್ವ ಸದಸ್ಯರ ಸಭೆ. 2023-24 ಮತ್ತು 24-25ನೇ ಸಾಲಿನ ಲೆಕ್ಕ ಪರಿಶೋಧನೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಷೇರುದಾರರಿಂದ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಹಾಸನ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅನುದಾನ ಹಂಚಿಕೆ, ಕಾನೂನು ಬಾಹಿರ ಜಾಹೀರಾತು ಫಲಕ ಅಳವಡಿಕೆ ಹಾಗೂ ಸ್ಥಾಯಿ ಸಮಿತಿ ರಚನೆ ಕುರಿತು ಚರ್ಚೆ ನಡೆಯಿತು. ಮೇಯರ್ ಗಿರೀಶ್ ಚನ್ನವೀರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ವಾರ್ಡ್ಗಳಿಗೆ ಸಮನಾಗಿ ಅನುದಾನ ಹಂಚಿಕೆ ಮಾಡುವಂತೆ ಸದಸ್ಯರು ಆಗ್ರಹಿಸಿದರು. ಕಾಮಗಾರಿಯಾಗದೆ ಬಿಲ್ ಪಾವತಿಯಾದ ಪ್ರಕರಣಗಳ ಕುರಿತು ಲಿಖಿತ ದೂರು ನೀಡಿದರೆ ಕ್ರಮ ಕೈಗೊಳ್ಳುವುದಾಗಿ ಮೇಯರ್ ಹೇಳಿದರು. ಸ್ಥಾಯಿ ಸಮಿತಿ ರಚನೆ ಕುರಿತು ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಮೇಯರ್ ಮುಂದಿನ 12 ದಿನಗಳಲ್ಲಿ ಸಭೆ ಕರೆದ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಗರ ವ್ಯಾಪ್ತಿಯಲ್ಲಿ 15 ವರ್ಷಗಳಿಗೆ ಪರವಾನಗಿ ನೀಡಿ ಕಾನೂನು ಬಾಹಿರವಾಗಿ ಜಾಹೀರಾತು ಫಲಕ ಅಳವಡಿಸಿರುವ ಬಗ್ಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ನಿಯಮ ಉಲ್ಲಂಘನೆ ದೃಢಪಟ್ಟರೆ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗುವುದು ಎಂದು ಮೇಯರ್ ಸ್ಪಷ್ಟಪಡಿಸಿದರು. ಈ ಸಭೆಯಲ್ಲಿ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್, ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಸದಸ್ಯರು ಹಾಜರಿದ್ದರು. ಹಾಗಾಗಿ ಸಾಧ್ಯದಷ್ಟು ಮಾಡ್ತಾ ಇದ್ದಾರೆ. 4 ವರ್ಷದಿಂದನೇ ಮಾಡೋದು. ಒಂದು ಮೆಶ್ ಕಟ್ಟಿ ಗಿಡ ನೆಟ್ಬಿಟ್ಟು ಹೋದು. ಆ ಮೆಶ್ ಕಟ್ಟಿ ಅದಾದ್ಮೇಲೆ ಮುಂದಕ್ಕೆ ರಾಜಘಟ್ಟದ ಕೆರೆ ಐತೆ, ಎಲ್ಲ ತಗೊಂಡ್ರು ರಾಜಘಟ್ಟದ ಕೆರೆ ತುಂಬಾ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನೇ ಅಂತಾಗಿ ಆ ಮೆಶ್ ತೆಗ್ದು ಹಾಕಿ ಬನ್ನಿ ಇಲ್ಲೇ ಸುರಿರಿ ಅಂತ ಆ ಪರಿಸ್ಥಿತಿ. ಆಮೇಲೆ ಗಿಡ ಹಾಕಿದ್ರೆ ಗಿಡಕ್ಕೆ ಸಿಕ್ಸ್ಬಿಟ್ಟು ಹೋಗ್ತಾರೆ. ಎಲ್ಲರೂ ಎಜುಕೇಟೆಡ್ಸೇ ಮಾಡ್ತಾ ಇರೋಂತ ಕೆಲಸಗಳು. ಇನ್ನೊಂದು ಅನುಭವ ಹೇಳ್ತೀನಿ. ಈಗ ಎಜುಕೇಟೆಡ್ ಮಾಡೋ ಕೆಲಸ ಅಲ್ಲ, ಎಜುಕೇಟೆಡ್ ಮಾಡೋ ಕೆಲಸ. ಇವತ್ತು ಸ್ವಚ್ಛ ಭಾರತ್ ಸ್ವಚ್ಛ ಅಭಿಯಾನದ ಅಡಿಯಲ್ಲಿ ನಾವು ಚಿಕ್ಕವನಹಳ್ಳಿ ಪುನೀತ್ ರಾಜ್ಕುಮಾರ್ ಏರಿಯಾಗೆ ಹೋಗಿದ್ದು. ನಾವು ಬೆಳಗ್ಗೆ ಕೆಲಸ ನಮ್ಮ ಸ್ಟಾಫ್ ಎಲ್ಲ ಬಂದರು 150 ಜನ. ಈಗ ಆಸ್ನ ದೇವಸ್ಥಾನಕ್ಕೆ 70 ಜನ ಔಟ್ಸೋರ್ಸ್ ಬಂದವ್ರೆ. ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಹೋದಾಗ ನಮ್ಮ ಕಣ್ಣು ಮುಂದೆ ಒಬ್ಬ ಬೈಕಲ್ಲಿ ಬಂದು ಕಸ ಹಾಕ್ತಿದ್ದಾನೆ. ನಮ್ಮ ಕಣ್ಣು ಮುಂದೆ ಅವ್ನು ಇನ್ಶರ್ಟ್ ಮಾಡ್ಕೊಂಡವನೆ, ಬಹುಶಃ ಡ್ಯೂಟಿಗೆ ಹೋಯ್ತಾ ಅವನೇ, ಹಾಕ್ಬಿಟ್ಟು ಡ್ಯೂಟಿಗೆ ಹೋಯ್ತಾ ಅವನೇ. ಅವ್ರು ಬಹುಶಃ ಹೆಚ್ಚು ಕಮ್ಮಿ ಡಿಗ್ರಿ ಮೇಲೆ ಓದಿರೋದು ಅಂತ ಮನುಷ್ಯ ಮಾಡ್ತಾ ಅವ್ರೆ. ಈಗ ಪ್ರತಿಯೊಬ್ಬರನ್ನ ಸ್ಟಾಫ್ನ ಕೊಡೋಕ್ಕಲ್ಲ, ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ನಾವು ಅವೇರ್ನೆಸ್ ಮಾಡ್ತಾ ಇದ್ದಾರೆ. ನಾನು ಈಗೇನು ನೋಡಿದೆ, ಈಗಲೂ ನೋಡ್ತಾ ಇದ್ದೀನಿ. ಮೊನ್ನೆ ಹಾಸನ್ ಪಬ್ಲಿಕ್ ಶಾಲೆ ಇದೆಯಲ್ಲ, ಹಾಸನ್ ಪಬ್ಲಿಕ್ ಶಾಲೆ ಟರ್ನಿಂಗ್ ಅಲ್ಲಿ ಬೋತ್ ಸೈಡ್ ಲೆಫ್ಟ್ ಅಂಡ್ ರೈಟ್ ಸೈಡ್ ಕಡಿಮೆ ಅಂದ್ರೆ 2 ಟ್ರ್ಯಾಕ್ಟರ್ ಬಿದ್ದಿದೆ. ನಮ್ಮ ಇಂಜಿನಿಯರ್ಗೆ ಎಲ್ಜಿಸ್ಬಿಟ್ಟು ಏನಪ್ಪಾ ಅಂತ ಕೇಳಿದ್ರೆ ವಿಡಿಯೋ ಕಳಿಸಿದ್ರು. ನೋಡಿ ಸರ್, ನೆನ್ನೆ ತುಂಬಿದೀವಿ, ಆಗ್ಲೇ ಇಷ್ಟು ಬಿದ್ದಿದೆ ಅಂತ. ಅದಾಯ್ತಾ? ಬಹುಶಃ ಎಲ್ಲ ವಾರ್ಡ್ಗಳಲ್ಲೂ ಐಡೆಂಟಿಫೈ ಆಗಿರುತ್ತೆ. ಅಕಸ್ಮಾತ್ ಯಾರಾದ್ರೂ ಹಾಕಕ್ಕೆ ಮಾಡಕ್ಕೆ ಏನಕ್ಕಾದ್ರೂ ಬಂದಾಗ ದಯವಿಟ್ಟು ನಿಮ್ ಸಹಕಾರ ಕೊಡಿ. ಅಕಸ್ಮಾತ್ ಸ್ಟಾಫ್ ಇದ್ದಿರೋ ಟೈಮಲ್ಲಿ ಯಾರಾದ್ರೂ ಇಂಥವ್ರು ಕಸ ಹಾಕಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಹೇಳಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಆ ಕಸ ವಾಪಸ್ ನಮ್ಮ ಸ್ಟಾಫ್ ಮೇಲೆ ಹಾಕಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗಕ್ಕೆ ವ್ಯವಸ್ಥೆ ಮಾಡೋಣ. ನೀವು ಒಂದು ಮನೆ ಇವತ್ತು ಕಸ ಹಾಕಿಲ್ಲ ಅಂದ್ರೆ ಗೊತ್ತಾಗುತ್ತೆ ಡ್ರೈವರ್ಗೆಲ್ಲ ನನ್ನ ಮಾಡಲ್ ಮಾಡ್ತಾ ಇದ್ದೇನೆ. ಅದನ್ನ ಅನೌನ್ಸ್ ಮುಖಾಂತರ ನಾವು ಮಾಡಬೇಕು. 500 ರೂಪಾಯಿ ದಂಡ ಹಾಕ್ತಿವಿ ನೀವು ಹೊರಗಡೆ ಹಾಕಿ ಗೊತ್ತಾದ್ರೆ. 2ನೇ ಸಲ 3ನೇ ಸಲ ಮಾಡಿ 1000. ಏನ್ ಮಾಡೋದು ಹೇಳಿ. ದಂಡಂ ದಶಗುಣ ಫೈನ್ ಹಾಕಿ ಸರ್. ನಮ್ಮಲ್ಲೇ ಇದು ಮಾಡ್ಬಿಟ್ಟು ಯಾವ ಕೌನ್ಸಿಲರ್ ನಿಮಗೆ ಈ ವಿಷಯದಲ್ಲಿ ಯಾರು ಕಾಂಪ್ರಮೈಸ್ ಆಗಲ್ಲ. 500 ರೂಪಾಯಿ ಫೈನ್ ನಾನು ಹೇಳ್ಬಿಡ್ತೀನಿ. ಮೊನ್ನೆ ಆನಂದ್ ಮಾಡಿದ್ದಾರೆ, ನಾವು
ಯಾವ್ದು ಆಗ್ಬಿಟ್ಟು ತುಳಸಿ ಪ್ರಸಾದ್ ದಂಡವಾಳನ ರೆಪ್ರೆಸೆಂಟೇಟಿವ್ ತುಳಸಿ ಪ್ರಸಾದ್ ಕಾಣ್ತಾ ಇಲ್ವಲ್ಲ, ಎಲ್ಲಿದ್ದಾರೆ ಅವರು? ಸರಿ ನೋಡಿ, ಇಂಥ ಒಂದು ನಡಿಬೇಕಾದ್ರೆ, ಇಂಥ ಒಂದು ಸಭೆ ನಡಿಬೇಕಾದ್ರೆ ಖುದ್ದು ಹಾಜರಿದ್ದು ಅದನ್ನ ವಿಚಾರಣೆ ಮಾಡುವ ಬನ್ನಿ ಕಡೆಗೆ. ಈಗ ಮೂರು ಆಯ್ತು ಈಗ ಮನೆ ಚೆಕ್ ಮಾಡ್ತಾರೆ, ತರಲಿ ತರದ 10 ನಿಮಿಷ ಬೆಳಗಿನ 4 ಡಾಕ್ಯುಮೆಂಟ್ ಆನಂದ್ ಜನ ಒಬ್ರು ಬಿಡಿ ಆಗ್ತಾರೆ, ಯಾರು ಕೆಲಸ ಆಗ್ತಿರ್ತಾರೆ, ಏನ್ ಮಾಡ್ತಿರ್ತಾರೆ, ಬೈತಾರೆ, ಎಲ್ಲ ಆಗ್ತಿರ್ತಾರೆ. 11 ಜನ ಬಾಕಿ ತಿಳಿಸ್ಬಿಟ್ರು, ಅವ್ರು ಮಾಡ್ಕೊಂಡು ಯಾರು ನಮ್ಮ ಪಕ್ಕ ಮನೆಯ ಹೆಸರು ನಾನು ಸುಮ್ಮನೆ ಇರ್ತೀನಿ. ಅದ್ರ ಬಂದು ಯಾರಾದ್ರೂ ಕಸ ಹಾಕೋರು ಐಡೆಂಟಿಫೈ ಮಾಡ್ಕೊಂಡ್ರೆ ಐಡೆಂಟಿಫೈ ಮಾಡಕ್ ಆಗಲ್ಲ. ಒಂದು ವರ್ಷ ಆಯ್ತು ನಮ್ಮ NH ಅಲ್ಲಿ ಹೇಮಾವತಿ ಪೈಪ್ ಹೊಡೆದಾಕಿ 1 ವರ್ಷದಾಗ ಇರ್ತಾ ಇದ್ರೆ ಇಲ್ಲಿವರೆಗೂ ಆಗ್ತಾ ಇರ್ಬೋದು. ಆಗಿಲ್ಲ ಕೆಲಸ, ಯಾಕೆ ಆಗಿಲ್ಲ ಉತ್ತರ ಕೊಡಿ ಸರ್. 1 ವರ್ಷ ಆಯ್ತಾ? 1 ವರ್ಷ ಮೇಲೆ ನೀರು ಹೋಯ್ತು, ನೀರು ಪೈಪ್ ಹೊಡೆದೋಗಿ ಇಲ್ಲ ಬಿಡ್ತಾನೆ ಇಲ್ವಲ್ಲ, ವಾರಕ್ಕೊಬ್ಬ ಓಪನ್ ಮಾಡ್ತಾ ಇಲ್ಲ. 1 ನಿಮಿಷ ಅವ್ರು ಯಾರು ಕಷ್ಟ ಮಾಡ್ತಾರೆ. ಆಯ್ತು ಈಗ ಆಮೇಲೆ ನಾಯಿ ಕೊಡ್ತು, ಯಾರು ಎಷ್ಟಿಸ್ಬಿಟ್ಟು ಅಲ್ಲಿ ಎಷ್ಟು ಕೊಡ್ತಾರೆ, ಸ್ಟಾಕ್ ಡೀಸೆಲ್ ಅವ್ರಿಗೆ ಯಾಕೆ ಕೊಡ್ಬೇಕು, ನಮ್ಮಲ್ಲಿ ಎಷ್ಟ ಇಲ್ವಾ? ನಿಮಿಷ ಇರಿ. ಈಗ ಅಟೆಂಡೆನ್ಸ್ ಶಕ್ರನ ಅಟೆಂಡೆನ್ಸ್ ಲಾಗ್ ಬುಕ್ ಮತ್ತೆ ವಿಡಿಯೋ ಮಾಡ್ಕೊ ಬಂದಿದ್ದಾರೆ ಅವರು. ನಾನು ಹೇಳ್ತಾ ಇದ್ದಾರೆ ವಿಡಿಯೋ ಏನು ಮಾಡ್ತಿರೋ ಗೊತ್ತಿಲ್ಲ. ಒಂದ್ ನಿಮಿಷ ಚನ್ನಗೌಡ ಸಾಹೇಬ್ರೆ, ನಾನು ಮಾತಾಡ್ತೀನಿ, ಮಾತಾಡೋದು ಮಾಡ್ತೀವಿ ಸರ್. ಚನ್ನಗೌಡ ಸರ್, ಏನಾದ್ರು ಈ ಸೋಮವಾರದೊಳಗೆ ಅಂದ್ರೆ ಭಾನುವಾರದೊಳಗೆ ಏನಾದ್ರು ನ್ಯಾಷನಲ್ ಮಾಡಿಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ನಮ್ಮ ನಗರಸಭೆಯಿಂದ ಮಾಡಿಸ್ಬೇಕು. ಮಿಕ್ಕಿದ ಅದ್ರ ಇನ್ನೇನು ಕತೆ ದುಡ್ಡು ನಾವು ಕೊಡೋದಾಗಲಿ ಅದು ನಮ್ದು ನಮ್ಮೂರು ಹೈವೇ ಆಯ್ತು. ಭಾನುವಾರದೊಳಗೆ ಏನಾದ್ರು ಮಾಡಿಲ್ಲ ಅಂದ್ರೆ ಮಾಡಿಬಿಟ್ಟು ಹೆಚ್ಚು ಕಡಿಮೆ 1 ವರ್ಷ ಆಯ್ತು. ನಮ್ಮ ಹೈದರಾಬಾದ್ ಸಾಹೇಬ್ರಿಗೆ ರೋಡ್ ಪ್ಯಾಕ್ ಮುಚ್ಚಿ ಪಂಚಾಯತಿ ಮಾಡಿಸ್ತಿದ್ರು, ಇನ್ನೂ ಮಾಡಿಸಿಲ್ಲ ಅವರು. ಈಗ ಚನ್ನಗೌಡ ಸಾಹೇಬ್ರೆ ಮುಖ್ಯ ರಸ್ತೆ 1, ಈಗ ಅಣ್ಣ ಹೇಳಿದ್ದು 1, 2 ನವೀನ್ ಹೇಳ್ತಿರೋದು 3 ಪಿಂಚನ್ ಮಲ್ಲ ರೋಡ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಪೆನ್ಷನ್ ಮೂಲ ಪ್ಯಾಸ್ ಅಲ್ಲ ಸಾಮಾನು ಹೇಳೋದು ಸರಿ ಸರ್. ಹೆಚ್ಚು ಕಡಿಮೆ ಒಂದು 20 1 ವರ್ಷದ ಹೇಳಿದ್ಯಾ ಆಗಿಲ್ಲ. ಸೋಮವಾರ ಅಷ್ಟೇ ಸೋಮವಾರ ಮಾಡಿ. ಈಗ 65% ಅಲ್ಲ, ಇದು ಕೊಟ್ಟಿಲ್ಲ ಅಂತಾರೆ. ಹಳೇದು ಲೀಸ್ಟ್ ಅಂತ ತೆಗೆಸ್ಕೊಡ್ತೀನಿ, 60% ಇರೋದು ಕೊಟ್ಟಿದ್ದೀರಾ. ಆಮೇಲೆ ಒಬ್ಬರೇ ಇನ್ನೊಂದು 2 ಇಬ್ರು ಒಂದೇ ಮನೆಯಲ್ಲಿ ಇಬ್ರು ಫಲಾನುಭವಿಗಳಿದ್ರು. ರಸ್ತೆ ವಿಚಾರವಾಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಘಟನೆ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ಹೊಸ್ಕೂರು ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ರಸ್ತೆಯಲ್ಲಿ ಹಸುವನ್ನ ಮೇಯಿಸುತ್ತಿದ್ದ ನಂಜಮ್ಮ ಎಂಬುವವರ ಮೇಲೆ ಅದೇ ಗ್ರಾಮದ ಶಾಂತವೀರಪ್ಪ ಬಿನ್ ಗೌಡೇಗೌಡ, ಪ್ರೇಮ ಹಾಗೂ ಅವರ ಕುಟುಂಬದವರು ಸೇರಿಕೊಂಡು ರಸ್ತೆ ನಮ್ಮದು ಎಂದು ಹೇಳಿ ಅಸಭ್ಯ ಶಬ್ದಗಳಿಂದ ನಿಂದನೆ ನಡೆಸಿ ಏಕಾಏಕಿ ದೊಣ್ಣೆಯಿಂದ ಎಡಗೈಗೆ ಹೊಡೆದು ಎಡಗೈ ಮುರಿದು ಹಾಕಿದ್ದಾರೆಂದು ದೂರು ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ತಕ್ಷಣವೇ ಪೊಲೀಸರು ಭೇಟಿ ನೀಡಿ ಮಾಹಿತಿ ಪಡೆದು ನಂಜಮ್ಮ ಅವರನ್ನ ಆಸ್ಪತ್ರೆಗೆ ರವಾನಿಸಿದ್ದು ಪ್ರಕರಣದ ಕುರಿತು ತನಿಖೆ ಆರಂಭಿಸಿದ್ದಾರೆ. ಈ ವೇಳೆ ರೈತ ಸಂಘಟನೆ ಉಪಾಧ್ಯಕ್ಷ ದೀಪಕ್ ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ತಾಯಿಯನ್ನ ಶಾಂತವೀರಪ್ಪ ಹಾಗೂ ಅವರ ಕುಟುಂಬದವರು ಎಳೆದಾಡಿ ಬೈದು ಹೊಡೆದು ಗಂಭೀರ ಗಾಯಗೊಳಿಸಿದ್ದಾರೆ. 1 ತಿಂಗಳ ಹಿಂದೆ ಇದೇ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಆ ವೇಳೆ ಶಾಂತವೀರಪ್ಪ ಠಾಣೆಯಲ್ಲಿ ಕ್ಷಮಾಪಣಾ ಪತ್ರ ಬರೆದುಕೊಟ್ಟಿದ್ದರು. ಆದರೆ ಮತ್ತೆ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ್ದಾರೆ. ಅವರ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಏಟ್ ಬಿದ್ದ ತಕ್ಷಣ ಕೈ ನೋವು ಇದಾಗಿರುತ್ತೆ, ಫ್ರ್ಯಾಕ್ಚರ್ ಆಗಿದೆ. ಹಾಸನ ನಿಮ್ಸ್ ಹಾಸ್ಪಿಟಲ್ ಚಿಕಿತ್ಸೆ ಪಡಿತಿದ್ದಾರೆ. ಇದು ಠಾಣೆಗೂ ಸಹ ಕಂಪ್ಲೇಂಟ್ ಮಾಡಿದ್ವಿ, FIR ಆಗಿದೆ.
ಈ ಮಾಡಿರೋ ವ್ಯಕ್ತಿ ಇದನ್ನಲ್ಲ, ಇವನು ಇದು ಸರ್ಕಾರಿ ರಸ್ತೆ, ಅವನ ಅಪ್ಪಂದು ರಸ್ತೆ ಅಲ್ಲ ನೋಡಿ, ಇದು ದಾಖಲೆ ಇದೆ. ಸೊ ಜಿಲ್ಲಾ ಪಂಚಾಯತಿಂದ ರೋಡ್ ಆಗಿದೆ. ಇದು 40 ವರ್ಷದಿಂದ ನಾನು ಕಾಣಂಗೆ 40 ವರ್ಷದಿಂದ ರಸ್ತೆ ಇದೆ. ನನಗೆ ಇವತ್ತು 28 ವರ್ಷ, 40 ವರ್ಷದಿಂದ ರಸ್ತೆ ಇದೆ. ಈ ರಸ್ತೆಯಲ್ಲಿ ತಿರುಗಾಡಬೇಡಿ ಅಂತೇಳಿ ನಮ್ಮನ್ನು ಹಲ್ಲೆ ಮಾಡಿಕೊಂಡು ನಮ್ಮ ತಾಯಿಯವರಿಗೆ ಹಲ್ಲೆ ಮಾಡಿ ಇವತ್ತು ನಮ್ಮ ತಾಯಿಯವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇದಕ್ಕೆ ಪೊಲೀಸ್ ನಮಗೆ ರಕ್ಷಣೆ ಕೇಳಿದ್ವಿ, ಪೊಲೀಸ್ನವ್ರ ಹತ್ರ ರಕ್ಷಣೆ ಕೊಟ್ಟಿದ್ದಾರೆ ಅಂದರೆ ಈಗ ಹೆಚ್ಚುವರಿಗೆ ಅವನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಡ ಇಟ್ಟಿದ್ದೀವಿ. ಏನು ಮಾಡ್ತಾರೆ ಅಂತ ಸಾಹೇಬರಿಗೆ ಬಿಟ್ಟಿದ್ದು, ದಯಮಾಡಿ ನಮಗೆ ನ್ಯಾಯನ ದೊರಕಿಸ್ಕೊಡ್ಬೇಕು. ಮತ್ತು ನಮ್ಮ ತಾಯಿಯವ್ರಿಗೆ ಇವತ್ತು ಅವ್ರಿಗೆ ಏಜ್ಡ್ ಪರ್ಸನ್ ಅಂದರೆ ಅವ್ರಿಗೆ ಇವತ್ತು ಅವ್ರ ಕೆಲಸನ ಅವ್ರ ಕೈಲಿ ಮಾಡ್ಕೊಳಕ್ಕಾಗಲ್ಲ. ಕಾರಣ ಏನಂದರೆ ಇವಾಗ ಕೈ ಮುರಿದೋಗಿರೋದ್ರಿಂದ ಅವ್ರಿಗೆ ಇನ್ನೊಬ್ಬರು ನಾನು ನೇಮಿಸ್ಬೇಕೀಗ, ಅವ್ರ ಸ್ವಂತ ಕೆಲಸಗಳನ್ನ ಮಾಡ್ಕೊಳ್ಳೋದು. ಈ ಥರ ಆದಾಗ ನಮ್ಮ ನನ್ನ ತಾಯಿ ಅಂತ ಹೇಳ್ತಾರೆ, ಒಬ್ಬ ಮಹಿಳೆಗೆ ಇವರು ಈ ಥರ ದೌರ್ಜನ್ಯ ಮಾಡಿದಾಗ ನೀವು ಏನು ಶಿಸ್ತು ಕ್ರಮದ ಜರುಗಿಸಂಗೆ ನಿಮಗೆ ಕಾನೂನಲ್ಲಿ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಬೇಲೂರಿನ ಈ ಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಷೇರುದಾರರು ಮತ್ತು ಆಡಳಿತ ಮಂಡಳಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ತಾಲೂಕಿನ ಐಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಲ್ಲೆನಹಳ್ಳಿ ಸಂಘದ ಆವರಣದಲ್ಲಿ ನಡೆದ 2024-25ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ಇಬ್ಬೀಡು ಸೊಸೈಟಿಯಲ್ಲಿ ತಮಗೆ ಬೇಕಾದ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡು ಹಣವನ್ನ ತೀವ್ರವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಂತೆ ಕಳೆದ 2023-24 ಸಾಲಿನ ಹಾಗೂ 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆಯಲ್ಲಿ ಭ್ರಷ್ಟಾಚಾರ ಕಂಡುಬಂದಿದೆ. ಆದರೂ ಸಂಘದ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಿಂದಿನಿಂದಲೂ ಸಂಘ ಉತ್ತಮವಾಗಿ ನಡೆದಿತ್ತು. ಆದರೆ ಕಳೆದ 4 ವರ್ಷದಿಂದ ಲೆಕ್ಕ ಪರಿಶೋಧನೆಯಲ್ಲಿ ಭಾರಿ ವಿಭಿನ್ನತೆ ಕಾಣುತ್ತಿದೆ. ಮೊದಲು ಲೆಕ್ಕ ಪರಿಶೋಧಕರನ್ನ ಬದಲಾಯಿಸಿ ವ್ಯತ್ಯಾಸಗೊಂಡ ಹಣವನ್ನ ಸಂಘಕ್ಕೆ ಪಾವತಿಸಬೇಕು, ಇಲ್ಲವಾದರೆ ಸಂಘದ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಬ್ಬೀಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ HR ಚಂದ್ರೇಗೌಡ ಮಾತನಾಡಿ, 2023-24ನೇ ಸಾಲಿನ ಆಡಿಟ್ ರಿಪೋರ್ಟ್ನಲ್ಲಿ ವ್ಯತ್ಯಾಸ ಸತ್ಯವಾಗಿದೆ. ಲೆಕ್ಕ ಪರಿಶೋಧನೆ ನಡೆಸದೆ ಸರ್ವ ಸದಸ್ಯರ ಸಭೆ ನಡೆಸಿದ್ದು ನಮ್ಮಗಳ ತಪ್ಪಾಗಿದೆ. ಆ ಕಾರಣದಿಂದ ಸದಸ್ಯರು ಸಹಕಾರ ನೀಡಬೇಕು. ವ್ಯತ್ಯಾಸ ಕಂಡ ಹಣವನ್ನು ಕಾರ್ಯದರ್ಶಿಗಳಿಂದ ಪಾವತಿ ಮಾಡಲು ನಾವುಗಳು ಬದ್ಧವಾಗಿದ್ದು, ಸಹಕಾರ ಸಂಘ ತಾಲೂಕಿನಲ್ಲಿ ಅತ್ಯಂತ ಉತ್ತಮವಾಗಿ ನಡೆಯುತ್ತಿದೆ. ಯಾವ ಕಾರಣಕ್ಕೂ ಇಲ್ಲಿ ಭ್ರಷ್ಟಾಚಾರ ನಡೆಸಲು ನಾವು ಅವಕಾಶ ನೀಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಚೆನ್ನಮ್ಮ, ನಿರ್ದೇಶಕರಾದ ರಮೇಶ್, ರವಿಕುಮಾರ್, ಲೋಕೇಶ್, ಶಿವರಾಮಯ್ಯ, ಮಧು, ಅಣ್ಣಪ್ಪ, ತಾರೀಶ್, ನವೀನ್ ಪ್ರಸಾದ್, ನೀಲಮ್ಮ ಹಾಗೂ HDCC ಬ್ಯಾಂಕ್ ಮೇಲ್ವಿಚಾರಕರಾದ MJ ದಿನೇಶ್ ಹಾಗೂ ಸಂಘದ CEO ಪ್ರೇಮ್ ಕುಮಾರ್ ಹಾಜರಿದ್ದರು. ಹಾಸನ ನಗರದ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ನೂತನ ಮೇಯರ್ ಶ್ರೀ ಗಿರೀಶ್ ಚನ್ನವೀರಪ್ಪನವರಿಂದ ಈ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಹಾಸನ ನಗರದ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ, ಚಿಕ್ಕ ಹೊನ್ನೇನಹಳ್ಳಿ ರಿಂಗ್ ರೋಡ್ನಲ್ಲಿ ಇಂದು ಮುಂಜಾನೆ ಸ್ವಚ್ಛತಾ ಅಭಿಯಾನ ಜರುಗಿತು. ಈ ಸ್ವಚ್ಛತಾ ಅಭಿಯಾನಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು 1 ದಿನ 1 ಗಂಟೆ ಒಂದೇ ಸರತಿ ಘೋಷವಾಕ್ಯದೊಂದಿಗೆ ಸ್ವಚ್ಛತೆ ಮಾಡಿದರು.
ಕಸ ಎತ್ತಕ್ಕೆ ಹಾಕ್ಬೇಕಲ್ಲ ಅದು. ಈ ಸ್ವಚ್ಛತಾ ಅಭಿಯಾನದ ಮುಖ್ಯ ಉದ್ದೇಶ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಅದನ್ನು ಕಸದ ಗಾಡಿಯಲ್ಲಿ ಹಾಕಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಷೇಧಿಸುವುದು. ಬಟ್ಟೆಯ ಬ್ಯಾಗ್ಗಳನ್ನು ಹೆಚ್ಚು ಉಪಯೋಗಿಸುವ ಬಗ್ಗೆ ಅಧಿಕಾರಿಗಳು ಕೂಡ ಜನರಲ್ಲಿ ಅರಿವು ಮೂಡಿಸಿದರು. ನಂತರ ಮನೆ ಮನೆಗೆ ಬಟ್ಟೆಯ ಬ್ಯಾಗ್ಗಳನ್ನು ವಿತರಿಸಿದರು. ಪ್ಲಾಸ್ಟಿಕ್ ಬಳಸಂಗಿಲ್ಲ. ಎಲ್ಲೇ ಹೋದ್ರು ಬ್ಯಾಗ್ ಇಟ್ಕೊಂಡು ಹೋಗೋದು, ಅಂಗಡಿಗೆ ತರಕಾರಿ ಅಂಗಡಿಗೆ ಎಲ್ಲೇ ಹೋಗ್ತೀವಿ ಅಲ್ಲೇ ಹಣ್ಣು ತರಕ್ಕೆ ಪ್ಲಾಸ್ಟಿಕ್ ಅವ್ರು ಕೊಟ್ಟು ವಾಪಸ್ ಕೊಟ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರು ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧವಾಗಬೇಕು ಮತ್ತು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಕಬಾರದು. ಇದರಿಂದ ಎಲ್ಲರಿಗೂ ತೊಂದರೆ ಉಂಟಾಗುತ್ತದೆ. ಕಸವನ್ನ ಕಸದ ಗಾಡಿಯಲ್ಲಿ ಹಾಕಬೇಕು. ಹೊರಗಡೆ ಬಿಸಾಡಿದ್ದರೆ ನಾಯಿಗಳಿಂದ ಕೂಡ ತೊಂದರೆ ಇರಬಹುದು. ಇಲ್ಲಿ ಸಾರ್ವಜನಿಕರಿಗೂ ತುಂಬಾ ತೊಂದರೆಯಾಗುತ್ತಿದೆ. ನಮ್ಮ ಮನೆ ನಮ್ಮ ಊರು ಎಂದು ತಿಳಿದುಕೊಂಡು ಯಾರು ಕೂಡ ಈ ತಪ್ಪುಗಳನ್ನ ಮಾಡಬೇಡಿ ಎಂದರು. ಅಡಿಯಲ್ಲಿ 1 ಗಂಟೆ 1 ದಿನ ಎಲ್ಲರೂ ಈ ಒಂದು ಸ್ಲೋಗನ್ ಅಡಿಯಲ್ಲಿ ಒಂದು ನಗರವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳ್ಬಿಟ್ಟು ಪೌರ ಕಾರ್ಮಿಕರು, ಪೌರ ಸಿಬ್ಬಂದಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ನಮ್ಮ ಆಯುಕ್ತರು ಮತ್ತು AWE ಅವರು ಮತ್ತು AE ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶ ಏನಂದರೆ ನಮ್ಮ ಊರು ಸ್ವಚ್ಛವಾಗಿರಬೇಕು, ಬರೀ ಕಾರಲ್ಲಿ ಓಡಾಡೋದಲ್ಲ, ಇದನ್ನು ಮಾಡೋದಲ್ಲ, ಅದ್ರ ಜೊತೆಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡು
ನಮ್ಮ ಒಂದು ಸ್ವಚ್ಛತೆ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮದ ಒಂದು ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸಿ ಸಾರ್ವಜನಿಕರಿಂದ ನಗರ ಪಾಲಿಕೆ ಮತ್ತು ನಗರ ಸಿಬ್ಬಂದಿಗಳಿಗೆ ಒಂದು ಅನುಕೂಲವಾದಂಥ ಒಂದು ಅರಿವನ್ನು ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಧನ್ಯವಾದಗಳು. ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬಿಡುತ್ತಿವೆ. ಆದರೆ ಬೇಲೂರು ತಾಲೂಕಿನ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಹಳ್ಳಿಗಳು ರಾಷ್ಟ್ರದ ಬೆನ್ನೆಲುಬು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಅನೇಕ ಗ್ರಾಮಗಳು ಗಾಂಧೀಜಿಯವರ ಮಾತುಗಳಂತೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದರೆ ಇನ್ನು ಕೆಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಕ್ಕೋಡು ಹೋಬಳಿ ವ್ಯಾಪ್ತಿಯ ಬೊಮ್ಮಡಿಹಳ್ಳಿ ಗ್ರಾಮ. ಇಲ್ಲಿ ಸರಿಸುಮಾರು 60ರಿಂದ 70 ದಲಿತ ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲ, ರಸ್ತೆಗಳಿಲ್ಲ. ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ. ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ಷದಿಂದ ಏನು ಒಂದು 50-60 ಮನೆ ಇದಾವೆ. ಅಂದರೆ ಏನು ಕೆಲಸಗಳಾಗಿಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದವ. ಇದು ಒಂದು ಸ್ವಚ್ಛತೆ ಅನ್ನೋದೇ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲ ದಲಿತರು ವಾಸ ಮಾಡ್ತಿರೋಂಥ ಊರು ನಮ್ಮದು. ಹಾಗಾಗಿ ಪಂಚಾಯತಿ ಕಡೆ ಎಲ್ಲ ಹೋದ್ರೆ ಅವ್ರೇನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತು ಪಂಚಾಯತಿ PDO ಹತ್ರನೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ, ಅದಕ್ಕೂ ಏನು ತಲೆ ಕೆಡಿಸ್ಕೊತಿಲ್ಲ. ಕೆಲವರಿಗೆ ಇರೋಕ್ಕೆ ಮನೆ ಇಲ್ಲ, ಆಮೇಲೆ ಕೆಲವರಿಗೆ ಇನ್ನೂ ನಾನಾ ರೀತಿ ಕಾರಣಗಳಿದ್ದಾವೆ. ಬಟ್ ಏನು ತಲೆ ಕೆಡಿಸ್ಕೊತಿಲ್ಲ. ನಾವು ಅವ್ರನ್ನೆಲ್ಲ ವಿಚಾರಿಸೋಕ್ಕಾಗಲ್ಲ. ಬಟ್ ಇವ್ರು ಪಂಚಾಯತಿ ಕಡೆಯಿಂದ ಎಲ್ಲ ವಿಚಾರಿಸ್ಕೋಬೇಕು. ಇವ್ರು ಏನಪ್ಪ ಅಂದರೆ ನಾವು ಹೋಗಿ ಕೇಳಿದ್ರೆ ಏನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಆಮೇಲೆ ನಾಳೆ ಬಾ ನಾಡಿದ್ದು ಬಾ ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ. ನಾವು ಓಟ್ ಹಾಕಿ ಗೆಲ್ಸಿರಲ್ವಾ, ಆಮೇಲೆ ನಮ್ಮ ಒಳ್ಳೆ ಮೆಂಬರ್ ಬೇಕು ಅಂತ ಮೆಂಬರ್ನೂ ಆಯ್ಕೆ ಮಾಡ್ಕೊಂಡು 5 ವರ್ಷದಿಂದ ಅವರು ಏನು ಒಂದು ಕೆಲಸನೂ ಮಾಡಿಸಿಲ್ಲ. ಕೆರೆ ಕಟ್ಟೆ ಎಲ್ಲ ಒಡೆದೋಗಿದ್ದಾವೆ, ಸ್ಕೂಲ್ ಮಕ್ಕಳು ಬರ್ತಿರ್ತವೆ, ಅಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಮತ್ತು ಅಂಗನವಾಡಿ ಚೆನ್ನಾಗಿಲ್ಲ, ಅಂಗನವಾಡಿ ಕ್ಲೋಸ್ ಮಾಡಿದ್ದಾರೆ. ಅಂಗನವಾಡಿ ಎಲ್ಲ ಫುಲ್ ಭಾಗ ಬಿಟ್ಟಂಗಾಗಿ ಬಿದ್ದೋಗಕ್ಕಾಗುತ್ತೆ. ಅಂಗನವಾಡಿ ವ್ಯವಸ್ಥೆನೂ ಇಲ್ಲ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ಏನಪ್ಪ ಅಂದರೆ ನೀರು ಬರುತ್ತೆ, ನೀರು ಬಂದ್ಬಿಟ್ಟು ಒಂದು ಕಡೆ ಮೂಲೆಯಲ್ಲಿ ನಿಲ್ಲುತ್ತೆ, ಅದಕ್ಕೊಂದು ಮೋರಿ ವ್ಯವಸ್ಥೆನೂ ಇಲ್ಲ. ಫುಲ್ಲು ಸೊಳ್ಳೆ ಮತ್ತು ಗಲೀಜು, ಮಕ್ಕಳೆಲ್ಲ ಆಟ ಆಡ್ತಿರ್ತವೆ, ನಾನಾ ರೀತಿ ಕಾಯಿಲೆಗಳು ಬರ್ತಿರ್ತವೆ. ಇವಾಗಿನ ಕಾಯಿಲೆಗಳು ನೀವೇ ನೋಡಿದಿರಲ್ವಾ. ಈ ವಿಚಾರವಾಗಿ ಬೊಮ್ಮಡಿಹಳ್ಳಿ ಗ್ರಾಮಸ್ಥರಾದ ಸುನಿಲ್ ಮತ್ತು ಧರ್ಮೇಶ್ ಮಾತನಾಡಿ, ನಮ್ಮ ಊರಿನಲ್ಲಿ ಸರಿಸುಮಾರು 60ರಿಂದ 70 ಕುಟುಂಬಗಳು ವಾಸ ಮಾಡುತ್ತಿದ್ದೇವೆ. ಈಗಾಗಲೇ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೋಗಿಲೆ ಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಗ್ರಾಮದ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಬೀಳುವ ಸ್ಥಿತಿ ತಲುಪಿದೆ. ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಖಾಸಗಿ ಮನೆಯಲ್ಲಿ ಮಕ್ಕಳನ್ನು ಕೂರಿಸಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮೂರಿನ ಗ್ರಾಮಸ್ಥರಿಗೆ ಕೈ ಮುಗಿದು ಹಲವು ಭರವಸೆಗಳನ್ನು ನೀಡಿದ ಶಾಸಕರು ನಮ್ಮ ಊರಿನ ಬಗ್ಗೆ ಗಮನ ಹರಿಸುತ್ತಿಲ್ಲ. ದಯವಿಟ್ಟು ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಮನವಿ ಮಾಡಿದರು. ಮೇಜರ್ ಆಗಿ ನಮಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮದು ತುಂಬಾನೇ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಅಂಗನವಾಡಿ ಮೇಜರ್ ಆಗಿ ಬಂದ್ಬಿಟ್ಟು ಅಂಗನವಾಡಿ ಸಮಸ್ಯೆ ಇದೆ. ಈ ಅಂಗನವಾಡಿ ಸಮಸ್ಯೆಗೆ ನಮಗೆ ಸಂಬಂಧಪಟ್ಟಂಥ ಶಾಸಕರಾಗಿರ್ಬೋದು, CO ಆಗಿರ್ಬೋದು, CDP ಆಫೀಸ್ ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅಂಗನವಾಡಿ ಪೂರ ಮಳೆಯಿಂದ ಚಿಕ್ಕಲಗೊಂಡಿದ್ದು ಅದು ಬೀಳೋ ಸ್ಥಿತಿಯಲ್ಲಿದೆ. ಸೊ ಇದಕ್ಕೆ ನಮಗೆ ಇದಕ್ಕೆ ಯಾವುದೇ ಥರದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ಥರದ ಅವಕಾಶ ಕೊಡ್ತಾ ಇಲ್ಲ, ಮತ್ತು ಬಂದು ನೋಡ್ತಾ ಇಲ್ಲ, ಏನಾಗಿದೆ ಅಂತಲೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಸೊ ನಾವೇನು ಮಾಡಿದ್ವಿ, ಈಗ ಮಕ್ಕಳ ಒಂದು ಭವಿಷ್ಯದಿಂದ ಏನಾಗ್ಬೋದು ಅನ್ನೋ ಅನಾಹುತದಿಂದ ನಾವು ನಮ್ಮ ಊರಿನ ಗ್ರಾಮಸ್ಥರು ಕೂಡ ಒಂದು ಖಾಸಗಿ ಮನೆ ಬೇರೆಯವ್ರ ಮನೆಯಲ್ಲಿ ಇಟ್ಟು ಈಗ ಮಕ್ಕಳಿಗೆ ಪಾಠನ ಹೇಳ್ಕೊಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಚರಂಡಿ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ. ಗ್ರಾಮ ಪಂಚಾಯತರು ಕೂಡ ಯಾವುದೋ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹೋಗ್ತಾರೆ, ಭರವಸೆಗಳನ್ನ ಕೊಡ್ತಾರೆ. ಯಾವುದೇ ಥರದ ಅವರ ಭರವಸೆಗಳನ್ನ ಈಡೇರಿಸೋದು ಕೂಡ ನಾವು ನೋಡಿಲ್ಲ.
ಜೊತೆಗೆ ನಮ್ಮಲ್ಲಿ ಅದೇನು ಟ್ಯಾಂಕರ್ಗಳಿಂದ ಅವು ಈಗಲೂ ಕೂಡ ನೋಡಿದ್ರು ಕೂಡ ಹುಳಗಳು ಓಡಾಡ್ತಿರ್ತವೆ. ಅದನ್ನ ಕೂಡ ಯಾರು ಕೂಡ ಅದ್ರ ಬಗ್ಗೆ ಗಮನ ಹಚ್ಚಿಲ್ಲ. ನಾವು ಊರಿನ ವಾಲಂಟಿಯರ್ಸ್ ಆಗಿ ಎಷ್ಟೊತ್ತೈತಿ ನಾವೇ ಕ್ಲೇಮ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ. ಅವರು ಕೂಡ ಯಾವುದನ್ನು ಕೂಡ ಪರಿಹಾರನ ಇದುವರೆಗೂ ಮಾಡಿಕೊಟ್ಟಿಲ್ಲ. ಮೇಜರ್ ಆಗಿ ನಮಗೆ ಈ ತರ ತುಂಬಾ ಸಮಸ್ಯೆಗಳಿದೆ. ಊರಿನ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಅಂಗನವಾಡಿ ಸಮಸ್ಯೆ ಆಗಿರ್ಬೋದು, ಜೊತೆಗೆ ರಸ್ತೆಗಳಾಗಿರ್ಬೋದು, ಅದನ್ನ ಶುಚಿತ್ವವನ್ನು ಮಾಡ್ಕೊಡ್ತಾ ಸ್ವಚ್ಛತೆ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳಿಗೂ ಏನೇ ದೂರು ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ಈಗ ನಿಮ್ಮ ಕಡೆಯಿಂದ ನಮಗೆ ಏನಾದ್ರು ಇದಕ್ಕೆ ನಮ್ಮ ಊರಿಗೆ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು, ನಮ್ಮ ಊರು ಒಂದು ಸುಂದರವಾಗಿರ್ತಕ್ಕಂಥ ಊರನ್ನಾಗಿ ಮಾಡ್ಕೊಡ್ಬೇಕಂತ ನಿಮ್ಮ ಕಡೆಯಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಹಾಸನ ನಗರದ ಇಂಡಿಯಾನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ವತಿಯಿಂದ ವಿಶ್ವ ಹೃದಯ ದಿನ ಅಂಗವಾಗಿ ಸೆಪ್ಟೆಂಬರ್ 28ರಂದು ಪವರ್ ಯುವರ್ ಹಾರ್ಟ್ ಎಂಬ ಘೋಷವಾಕ್ಯದೊಂದಿಗೆ 3 ಕಿಲೋಮೀಟರ್ ವಾಕ್ಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಹಾಗೂ ಹೃದ್ರೋಗ ತಜ್ಞ ಡಾಕ್ಟರ್ ಎಂ ಅನೂಪ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 28ರಂದು ಬೆಳಗ್ಗೆ 7:30ಕ್ಕೆ ಡೈರಿ ವೃತ್ತದಿಂದ ಸಾಲ್ಗಾಮಿ ವೃತ್ತದವರೆಗೆ ವಾಕ್ಥಾನ್ ಏರ್ಪಡಿಸಲಾಗಿದ್ದು, ಈ ವೇಳೆ ಪ್ರಥಮ ಬಹುಮಾನವಾಗಿ 10,000, 5,000 ಹಾಗೂ 3,000 ಕ್ರಮವಾಗಿ 3 ಬಹುಮಾನಗಳನ್ನು ವಿತರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ ಹಾಗೂ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗ ಸಮಸ್ಯೆಯಿಂದ ಹೆಚ್ಚು ಮಂದಿ ಬಳಲುತ್ತಿದ್ದು, ವ್ಯಾಯಾಮ, ಉತ್ತಮ ಆಹಾರ ಸೇರಿದಂತೆ ಒತ್ತಡ ನಿರ್ವಹಣೆ ಹೆಚ್ಚು ಅವಶ್ಯಕತೆ ಇದೆ ಹಾಗೂ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಅತ್ಯಗತ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮ್ಯಾರಥಾನ್ ಏರ್ಪಡಿಸಲಾಗಿದೆ ಎಂದರು. ಹಾರ್ಟ್ ಸೆಂಟರ್ ಈಗ ಆಲ್ರೆಡಿ 1.5 ವರ್ಷ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ಆಗಲಿ, ICU ಆಗಲಿ, ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಫುಲ್ ಫ್ಲೆಜ್ಡ್ ಇಂಟೆನ್ಸಿವ್ ಕೇರ್ ಬರ್ತಾ ಇದೆ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸರ್ವಿಸ್ ಮಾಡ್ತೀವಿ. ನಮಗೆ ಎಲ್ಲ 100% ನಿಮ್ಗಳಿಗೆ ಕೊಡೋಕ್ಕಾಗಲ್ಲ ಅಂತಾದ್ರೂ ನಮ್ಮಿಂದ ಎಷ್ಟು ಸರ್ವಿಸ್ ಆಗುತ್ತೋ ಅಷ್ಟು ನಿಮಗೆ ನಾವು ಸಹಕಾರ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಫುಲ್ ಫ್ಲೆಜ್ಡ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದಿದೆ, ಜನರಲ್ ಸರ್ಜರಿ ಬಂದಿದೆ, ಜನರಲ್ ಮೆಡಿಸಿನ್ ಇದೆ, ಫುಲ್ ಫ್ಲೆಜ್ ಡಯಾಬೆಟಿಕ್ ಸ್ಪೆಷಾಲಿಟಿಯಾಗಿ ಬಂದಿದೆ, ಗೈನಕಾಲಜಿ ಬಂದಿದೆ, ಆರ್ಥೋಪೆಡಿಕ್ ಬ್ರೈನ್ ಟ್ರಾಮಾನೂ ಬಂದಿದೆ, CT ಸ್ಕ್ಯಾನ್ ಇದೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆ. ಸೊ ಇನ್ನೂ ಹೆಚ್ಚು ಟೆಕ್ನಾಲಜೀಸ್ ನಮ್ಮ ಹಾಸ್ಪಿಟ್ಲಿಗೆ ಡೆಫಿನೆಟ್ಲಿ ಆಗಿ ಕಾರ್ಡಿಯಾಕ್ ಅಂತೂ ಬಂದೇ ಬರ್ತದೆ. ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ ಬೈ ನೆಕ್ಸ್ಟ್ ಸೆಪ್ಟೆಂಬರ್ ನಮ್ಮಲ್ಲಿ ಕಾರ್ಡಿಯೋಥೊರಾಸಿಕ್ ಡಿಪಾರ್ಟ್ಮೆಂಟ್ ತರಬೇಕಂತನೂ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗ 29 ಸೆಪ್ಟೆಂಬರ್ ಏನಿದೆ ಅದು ಸೋಮವಾರ ಆಗುತ್ತೆ. ಅದರಿಂದ ಎಲ್ಲರೂ ಬ್ಯುಸಿ ಇರ್ತಾರೆ, ಮತ್ತು ಟ್ರಾಫಿಕ್ ಅದು ಇದು ಪ್ರಾಬ್ಲಮ್ ಇರುತ್ತೆ. ಅದರಿಂದಾಗಿ ನಾವು 28 ಸೆಪ್ಟೆಂಬರ್ ಅಂದರೆ ಬರುವ ಸಂಡೆಗೆ ನಾವು ಹೃದಯ ಸಂಬಂಧಿತ ಕಾಯಿಲೆ ಅವೇರ್ನೆಸ್, ಎಸ್ಪೆಷಲಿ ಇನ್ ಯಂಗ್ಸ್ಟರ್ಸಿಗೆ ಅದರ ಬಗ್ಗೆ ಅವೇರ್ನೆಸ್ಸು ಮತ್ತು ಹೆಲ್ತ್ ಕಾನ್ಷಿಯಸ್ ಅಂದರೆ ನಮ್ಮ ಒಂದು ಆರೋಗ್ಯದ ಒಂದು ಕಾಳಜಿಯನ್ನು ಹೆಚ್ಚು ವಹಿಸಲಿಕ್ಕೋಸ್ಕರ ನಾವು ಒಂದು ವಾಕೆಥಾನು ಮತ್ತು ಒಂದು 3 ಕಿಲೋಮೀಟರ್ ರನ್ ಇಟ್ಕೊಂಡಿದ್ದೀವಿ. ಸೊ 3 ಕಿಲೋಮೀಟರ್ ರನ್ನಲ್ಲಿ ಏನಾಗುತ್ತೆ ಅಂದರೆ ಇದು ಡೈರಿ ಸರ್ಕಲಿಂದ ಬೆಳಿಗ್ಗೆ 7:30ಗೆ ಸ್ಟಾರ್ಟ್ ಆಗುತ್ತೆ 3 ಕಿಲೋಮೀಟರ್ ರನ್ನು. ಇದರಲ್ಲಿ ಎಲ್ಲ ಡಾಕ್ಟರ್ಸಿಗೂ, ಇಂಟರ್ನ್ಸಿಗೂ, ಬಡ್ಡಿಂಗ್ ಡಾಕ್ಟರ್ಸಿಗೂ, MBBS ಕಲಿತಾ ಇರುವವರಿಗೂ, ನರ್ಸಿಂಗ್ನವರಿಗೂ, ಪ್ಯಾರಾಮೆಡಿಕಲ್ನವರಿಗೂ ಎಲ್ಲರಿಗೂ ಇದು ಓಪನ್ ಕಾಂಪಿಟಿಷನ್ ಆಗಿದೆ. 3 ಕಿಲೋಮೀಟರ್ ರನ್ನಿಂಗ್ ಕಾಂಪಿಟಿಷನ್ ಆಗಿದೆ. ಇದನ್ನು ಡೈರಿ ಸರ್ಕಲಿಂದ ನಾವು ಸಾಲ್ಗಾಮೆ ಸರ್ಕಲ್ವರೆಗೆ ಇಟ್ಟಿದ್ದೀವಿ. ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ಬ್ಯಾಚ್ ವೈಸ್ ಮಾಡ್ತಾಯಿದ್ದೀವಿ, 20 ಬ್ಯಾಚ್ ವೈಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಪ್ರೈಸ್ ನಾವು ಒಂದು 10,000 ರೂಪಾಯಿ ಇಟ್ಟಿದ್ದೀವಿ. ಎರಡನೇ ಪ್ರೈಸು 5,000 ರೂಪಾಯಿ ಇಟ್ಟಿದ್ದೀವಿ. ಮೂರನೇ ಪ್ರೈಸ್ ಅಲ್ಲ 8 ಮೂರನೇ ಪ್ರೈಸು 3,000 ಇಟ್ಟಿದ್ದೀವಿ. ಮತ್ತು ಜೊತೆಗೆ ಸರ್ಟಿಫಿಕೇಟ್ಸ್ ಯಾರ್ಯಾರು ರನ್ನಿಂಗ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ದೀವಿ. ಮತ್ತು ನನ್ನ ರಿಕ್ವೆಸ್ಟ್ ಏನಂದರೆ ನೀವುಗಳು ಹೆಚ್ಚು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮತ್ತು ವಾಕೆಥಾನ್ ಇದೆ. ಈಗ ಎಲ್ರಿಗೂ ರನ್ನಿಂಗ್ ಮಾಡಲಿಕ್ಕಾಗಲ್ಲ, ಅವೇರ್ನೆಸ್ ಮೂಡಿಸ್ಲಿಕ್ಕೆ ನಾವು ವಾಕೆಥಾನ್ ಇಟ್ಕೊಂಡಿದ್ದೀವಿ. ವಾಕೆಥಾನಲ್ಲಿ ಎಲ್ಲರೂ ವಾಕ್ ಮಾಡ್ಬೋದು ಡೈರಿ ಸರ್ಕಲಿಂದ ತನ್ವಿ ತ್ರಿಷದವರೆಗೆ, ಮತ್ತು ಬ್ಯಾಕ್ ಟು ಡೈರಿ ಸರ್ಕಲ್ ವಾಕ್ ಬ್ಯಾಕ್. ಮತ್ತು ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇದೆ. ಅವರು DC ಅವರಿಗೂ SP ಅವರಿಗೂ ಬರೋಕ್ಕೆ ಹೇಳಿದ್ದೀವಿ. ಮತ್ತು ಮರುದಿವಸ ಅಂದರೆ 29ನೇ ತಾರೀಕು
ಸೋಮವಾರ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಫ್ರೀ ಕಾರ್ಡಿಯಾಕ್ ಚೆಕಪ್ ಇಟ್ಕೊಂಡಿದ್ದೀವಿ. ಸೊ ಯಾರೇ ಪೇಷಂಟ್ ಬಂದರೂ ನಾವು ಫ್ರೀಯಾಗಿ ಅವರಿಗೆ ಎಲ್ಲ ಚೆಕಪ್ಪನ್ನು ಮಾಡ್ತಾಯಿದ್ದೀವಿ. ಸೊ ದಯಮಾಡಿ ನೀವೆಲ್ಲರೂ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಥರ ನಾನು ಕೇಳ್ತೇನೆ. ಈ ಚೆಕಪ್ಪಲ್ಲಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕನ್ಸಲ್ಟೇಷನ್ ಇರುತ್ತೆ, ಫ್ರೀ ECG ಇರುತ್ತೆ, ಫ್ರೀ ಎಕೋ ಇರುತ್ತೆ. ಇಷ್ಟನ್ನು ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಪತ್ರಕರ್ತರಿಗೋಸ್ಕರ ನಿಮ್ಮದೊಂದು ಭವನ ಉದ್ಘಾಟನೆ ಆಗೋಂಥ ಇದೆಯಲ್ವ, 30ನೇ ತಾರೀಕು ಹೇಳಿದರು. ಸೊ ನಾವು ಅದೇ 100 ಜನರಿಗೆ ನಾವು ಫ್ರೀ ಚೆಕಪ್ ಇಡಲಿಕ್ಕೆ ಇದು ಮಾಡಿದ್ದೀವಿ. ಸೊ ಮತ್ತು ಪ್ರದೀಪ್ ಅವರು ಹೇಳ್ತಾರೆ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಯಾರು ತುಂಬ ನೀಡಿ ಯಾರಿದ್ದಾರೆ, ಒಂದು 50 ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಯಾರು ತುಂಬ ನೀಡಿ ಇದ್ದಾರೆ ಅವ್ರಿಗೆ ಕರ್ಕೊಂಡು ಬನ್ನಿ, ನಾವು ಅವರಿಗೆ ಫ್ರೀಯಾಗಿ ಚೆಕಪ್ ಮಾಡಿ ಕಳಿಸ್ತೀವಿ. ಮತ್ತು ಪತ್ರಕರ್ತರಿಗೆ ಫ್ರೀ, ಅಂದರೆ ಅವ್ರ ID ಕಾರ್ಡ್ ತೋರಿಸಿದರೆ ಆ ದಿವಸ ನಾವು ಇಲ್ಲೇ ಬಂದು ECG ಎಕೋ ಮತ್ತು ಬೇಕಾದವರಿಗೆ TMT, ಯಾರು ಕಾರ್ಡಿಯಾಲಜಿಸ್ಟ್ TMT ಬೇಕಂತ ಹೇಳ್ತಾರೆ ಅಂಥವರಿಗೆ ನಾವು TMT ಇದು ಮಾಡಿಸ್ತಾ ಇದ್ದೀವಿ. ಮತ್ತು ಇದೇ ಒಂದು ಸಂವಾದನಾ ಕಾರ್ಯಕ್ರಮ ಅಂತ ಒಂದು ಇಟ್ಕೊಳ್ಳೋಣ ಅಂತ ಇದ್ದೀವಿ. ಅಂದರೆ ಜನರಿಗೆ ಹಾರ್ಟ್ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ಅದೇ ದಿವಸ ಅಂದರೆ 28ನೇ ತಾರೀಕು ಭಾನುವಾರ ಅವರೆಲ್ಲ ಹಾಸ್ಪಿಟ್ಲಿಗೆ ಬಂದರೆ ಡಾಕ್ಟ್ರುಗಳ ಜೊತೆಗೆ ಫ್ರೀಯಾಗಿ ಒಂದು ಕಾಂಪ್ಲೆಕ್ಸ್ ಇಲ್ಲದೇ ಒಂದು ಇದಿಲ್ಲದೇ ಕೂತ್ಕೊಂಡು ಆರಾಮಾಗಿ ಮಾತಾಡಿ ತಮ್ಮ ಏನಾದರೂ ಪ್ರಾಬ್ಲಮ್ಗಳಿದ್ದರೆ, ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಂತಿದ್ರೆ ಹಾರ್ಟ್ ಬಗ್ಗೆ, ಈಗ ಕೊಲೆಸ್ಟ್ರಾಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಹಾರ್ಟ್ ಅಟ್ಯಾಕ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಹಾರ್ಟಲ್ಲಿ ಯಾವುದೇ ರೋಗ ಲಕ್ಷಣಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಲೈಫ್ ಸ್ಟೈಲ್ ಜೀವನ ಶೈಲಿ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಅಥವಾ ರೋಗಗಳ ಕುರಿತು ಇನ್ಫಾರ್ಮೇಷನ್ ಆಗಲಿ, ಅಥವಾ ಅವರ ಸಂಬಂಧಿಕರು ಯಾರು ತಂದು ತೋರಿಸ್ಬೇಕಂತಂದರೆ ದಯಮಾಡಿ ಆ ದಿವಸ ಭಾನುವಾರ ಕರ್ಕೊಂಡ್ಬಂದು ನಮ್ಮ ಒಪಿನಿಯನ್ ನಾವು ಫ್ರೀಯಾಗಿರ್ತೀವಿ. ಆ ದಿವಸ ವಿ ಆರ್ ಅವೈಲೇಬಲ್ ಫಾರ್ ಫ್ರೀ ಸಂವಾದನಾ ಕಾರ್ಯಕ್ರಮ. ನಿಮ್ಗೆ ಯಾರಾದಿದ್ದರೆ ಕರ್ಕೊಂಡು ಬಂದು ಅವ್ರನ್ನ ಬೇಕಿದ್ದರೆ ಆ ದಿವಸ ನಮ್ಮ ಹತ್ರ ಇದು ಮಾಡಿಸ್ಕೊಳ್ಬೋದು, ಕನ್ಸಲ್ಟಿಂಗ್. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್, ಡಾಕ್ಟರ್ ನಿರೂಪ್ ಹಾಜರಿದ್ದರು. ನವಕರ್ನಾಟಕ ಯುವಶಕ್ತಿ ರಾಜ್ಯ ಸಮಿತಿ ವತಿಯಿಂದ 18ನೇ ವರ್ಷದ ಯುವಶಕ್ತಿ ಸಮಾವೇಶದ ಅಂಗವಾಗಿ ಸೆಪ್ಟೆಂಬರ್ 28ರಂದು ಹೊಯ್ಸಳ ಉತ್ಸವ ಹಮ್ಮಿಕೊಂಡಿರುವುದಾಗಿ ಸಮಿತಿ ರಾಜ್ಯ ಘಟಕದ ಅಧ್ಯಕ್ಷ KN ಲಿಂಗೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 28ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಉತ್ಸವ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. ನಗರದ ಡೈರಿ ವೃತ್ತದಿಂದ ಕಲಾಭವನದವರೆಗೆ ಅದ್ದೂರಿ ಕಲಾ ತಂಡದೊಂದಿಗೆ ತಾಯಿ ಭುವನೇಶ್ವರಿ ಹಾಗೂ ವೀರ ಮಹಿಳಾ ಮೆರವಣಿಗೆ ನಡೆಯಲಿದೆ. ನಂತರ ಕಲಾಕ್ಷೇತ್ರದಲ್ಲಿ ಮಹಾ ಸಮಾವೇಶ ಜರುಗಲಿದ್ದು ವಿವಿಧ ಗಣ್ಯರ ಸಮ್ಮುಖದಲ್ಲಿ 18 ವರ್ಷಗಳ ಹೋರಾಟದ ಫಲವಾಗಿ ಯುವಶಕ್ತಿ ಸಂಘಟನೆಯ ಮನುಜಮತ ಪತ್ರಿಕೆಯ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಲಾಗುವುದು ಎಂದರು. ಪ್ರಖ್ಯಾತ ಕಲಾ ತಂಡದಿಂದ ಸಂಜೆ 6 ಗಂಟೆಗೆ ಯಕ್ಷಗಾನ ಕಾರ್ಯಕ್ರಮ ಜರುಗಲಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಹೊಯ್ಸಳ ರತ್ನ ಹಾಗೂ ನವ ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ನಾಡು ನುಡಿ, ನೆಲ ಜಲ, ಭಾಷೆ ಸಂಸ್ಕೃತಿಯ ಹೋರಾಟಗಳ ಒಟ್ಟಿಗೆ ಜಾಗೃತಿ ಸಮಾವೇಶಗಳನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ಮಾಡ್ತಾ ಬಂದಿದೆ. 2007ರಲ್ಲಿ ಈ ಸಂಘಟನೆ ಆರಂಭ ಆಯಿತು. ಅಂದಿನಿಂದ ಇಲ್ಲಿವರೆಗೂ ಕೂಡ ಅನೇಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ ಸೊಗಡನ್ನೇ ತೆಗೆದುಕೊಂಡು ಪ್ರತಿ ವರ್ಷ ಒಂದೊಂದು ಸಮಾವೇಶಗಳನ್ನು ಮಾಡ್ತಾ ಬರ್ತಾ ಇದೆ. ಉದಾಹರಣೆಗೆ ಪ್ರಪ್ರಥಮವಾಗಿ 2007ರಲ್ಲಿ ನಾವು ಬೆಳಗಾವಿ, ಕರ್ನಾಟಕದ ಒಂದು ತುದಿ ಬೆಳಗಾವಿ ಜಿಲ್ಲೆ ಸದಾಕಾಲ ಗಡಿ ತಂಟೆಯಿಂದ, ಗಡಿ ತಕರಾರಿಂದ ಸುದ್ದಿನೇ ಇರ್ತಕ್ಕಂಥ ಬೆಳಗಾವಿನಲ್ಲಿ ಏನಾದರೂ ಒಂದು ಕನ್ನಡದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಕಾರಣಕ್ಕೆ 2007 ನವೆಂಬರ್ 1ರಂದು ಕರ್ನಾಟಕದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಇವತ್ತು ನಿಪ್ಪಾಣಿ ತಾಲೂಕಾಗಿದೆ. ಅವತ್ತು ಅವಿಭಾಜ್ಯ ಅಂಗ ಆಗಿದ್ದಂಥ ನಿಪ್ಪಾಣಿನಲ್ಲೇ 52 ವರ್ಷಗಳು, ಅಲ್ಲಿಗೆ 2007ರಲ್ಲಿ ಕನ್ನಡ ರಾಜ್ಯೋದಯವಾಗಿ ಅವತ್ತಿನವರೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಅಂಥ ಜಾಗದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಈ ರಾಜ್ಯದ ಬೆರಳೆಣಿಕೆಯ ಯುವಕರು ಸೇರಿ ಒಂದು ಕಲ್ಪನೆಯನ್ನು ಹುಟ್ಟಾಕಿ 2007 ನವೆಂಬರ್ 1ರಂದು ಏನಾದರೂ ಪರವಾಗಿಲ್ಲ ನಿಪ್ಪಾಣಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೇ ತೀರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು. ನಿಜಕ್ಕೂ ಕೂಡ ಅವತ್ತು ನಿಪ್ಪಾಣಿ, ಸಂಕೇಶ್ವರ, ರಾಯಭಾಗ ಎಲ್ಲ ಭಾಗದಿಂದ ಬಂದಿದ್ದಂಥ ಸಾವಿರಾರು ಯುವಕರು ಅವತ್ತು ಆರಂಭಿಸ್ತೋ ಅಲ್ಲಿಂದ ಇಲ್ಲಿವರೆಗೂ ಅದರ ಬೆಳವಣಿಗೆ, ಕನ್ನಡದ ಬೆಳವಣಿಗೆ ಸಾಕಷ್ಟು ನಿಪ್ಪಾಣಿನಲ್ಲಾಗಿದೆ. ಇವತ್ತು ಕನ್ನಡಮಯ ಆಗಿದೆ. ಆ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿ ವಿಚಾರದಿಂದ ಹಿಡಿದು ಕನ್ನಡಿಗ ಯುವಕರಿಗೆ ಉದ್ಯೋಗದಿಂದ ಹಿಡಿದು ಪ್ರತಿಯೊಂದನ್ನು ಜಾಗೃತಿ ಮೂಡಿಸ್ತಾವೆ. ಗಡಿ ಭಾಗದಲ್ಲಿ ಕೆಲವೊಂದು ಘಟಕಗಳನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅಲ್ಲಿ. ಅಂದರೆ
ಇದು ಮಹಾರಾಷ್ಟ್ರಕ್ಕೆ ಸೇರಬೇಕಾ ಅಥವಾ ಕರ್ನಾಟಕಕ್ಕೆ ಸೇರಬೇಕಾ ಅಂತ ಒಂದು ಗೊಂದಲದಲ್ಲಿ ಅಲ್ಲಿ ಸರಿಯಾಗಿ ಅವರಿಗೆ ಸ್ಥಳೀಯ ಸರ್ಟಿಫಿಕೇಟೇ ಕೊಡ್ತಾ ಇರಲಿಲ್ಲ. ಅಂಥ ಒಂದು ಗೊಂದಲವನ್ನು ಯುವಶಕ್ತಿ ನಿವಾರಿಸುವಂಥ ಒಂದು ಹೋರಾಟವನ್ನು ಯಶಸ್ವಿಯಾಗಿ ಮಾಡ್ತು. ಅಲ್ಲಿಂದ ಬಳ್ಳಾರಿ ಭಾಗದಲ್ಲಿ ಒಂದು ಕಾಲದಲ್ಲಿ ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ಬಳ್ಳಾರಿ ಆಂಧ್ರಕ್ಕೆ ಸೇರ್ಪಡೆ ಆಗಿಬಿಟ್ಟಿತ್ತು. ನಮ್ಮ ಅಂದಾನಪ್ಪ ದೊಡ್ಡಮೇಟಿ ಅಂತವರು ಮತ್ತು ನಮ್ಮ ಗಿರೀಶ್ ಮಠದ ಹುಬ್ಳಿಯ ಗಿರೀಶ್ ಮಠದ ಸ್ವಾಮೀಜಿ ಅಂತವರು, ಕೆಂಗಲ್ ಹನುಮಂತ ಅಂತವರು, ಸಾಕಷ್ಟು ಜನ ಹೋರಾಟಗಾರರು ಮತ್ತು ಆ ಕಾಲಘಟ್ಟದ ಒಂದು ಪ್ರಾಮಾಣಿಕ ಕನ್ನಡದ ಬಗೆಗೆ ಅಭಿಮಾನ ಇದ್ದಂಥ ರಾಜಕಾರಣಿಗಳು ಸೇರಿ ಅವತ್ತು ತುಂಗಭದ್ರಾ ಒಂದು ಭಾಗದಲ್ಲಿ ಬಹಳ ದೊಡ್ಡ ಸಮಾವೇಶವನ್ನು ಮಾಡಿ, ಏಕೆಂದರೆ ಆಂಧ್ರದವರು ತುಂಗಭದ್ರವನ್ನೇ ಅವರ ವಶಕ್ಕೆ ತಗೋಬೇಕು ಅಂತೇಳಿ ಬಹಳ ದೊಡ್ಡ ಲಾಬಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಅವತ್ತು ಬಳ್ಳಾರಿ ಅದರ ಫಲವಾಗಿ ಕರ್ನಾಟಕಕ್ಕೆ ಸೇರಿತು. ಅಂತಹ ಭಾಗದಲ್ಲಿ ಇವತ್ತಿಗೂ ಕೂಡ ತೆಲುಗು ಪ್ರಭಾವ ಇದೆ. ಅದು ನಾವು ಈ ಭಾಗದಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಸಭೆಗಳನ್ನು ಮಾಡಿದೋ. ಪೂರ್ವಭಾವಿ ಸಭೆಗಳಲ್ಲಿ ನಮಗೆ ಗೊತ್ತಾದದ್ದು ಈ ಭಾಗದಲ್ಲಿ ಹೊಯ್ಸಳ ಉತ್ಸವ ಅನ್ನುವಂಥದ್ದನ್ನ ಮಾಡಿ ನಮ್ಮ ಶಂಕರಗೌಡರು ಉಪಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಒಂದೆರಡು ಬಾರಿ ಪ್ರಯತ್ನಗಳು ಮಾಡಿದೆ. ಸರ್ಕಾರ ಯಾಕೋ ಗೊತ್ತಿಲ್ಲ, ಬಹುಶಃ ಇಲ್ಲೇ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ ಶಿಲ್ಪ ವೈಭವ ಇದು ಮರದಲ್ಲೂ ಕೂಡ ಕೆತ್ತಕ್ಕಾಗದೇ ಇರುವಂಥದ್ದು. ಆ ಕಾಲಘಟ್ಟದಲ್ಲಿ ಅನೇಕ ಜನ ಬಹುಶಃ ಅವತ್ತಿನ ಇಡೀ ಕರ್ನಾಟಕದ ಗತವೈಭವವನ್ನು ಸಾರುವಂಥ ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಳುಕ್ಯರ ಜೊತೆಗೆ ಹೊಯ್ಸಳರು ಕೂಡ ಕನ್ನಡಿಗರು ಇಡೀ ದೇಶದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ತಲೆ ಎತ್ತಿ ನಿಲ್ಲುವಂಥ ಕೆಲಸ ಮಾಡಿದಂಥವರು ಚಾಳುಕ್ಯರು. ವಿಶೇಷವಾಗಿ ಚಾಳುಕ್ಯರಲ್ಲಿ ವಿಷ್ಣುವರ್ಧನ, ಬಿಟ್ಟಿದೇವ ವಿಷ್ಣುವರ್ಧನ ನಾಗಿ ವೈಷ್ಣವನಾದರೂ ಕೂಡ ಶೈವ ಪಂಥ ಮತ್ತು ಜೈನ ಪಂಥ ಎಲ್ಲವನ್ನೂ ಕೂಡ ಸಕಲ ಧರ್ಮಗಳನ್ನು ಪೋಷಣೆ ಮಾಡಿದಂಥ ಒಂದು ಪ್ರಖ್ಯಾತನಾದಂಥ ರಾಜ. ಅವನ ಕಾಲಘಟ್ಟದಲ್ಲಿ ಅತ್ಯುತ್ತಮ ಶಿಲ್ಪಿಗಳಾಗಿರ್ತಂತಹ ಬಳ್ಳಿಗಾವಿಯ ದಾಸೋಜ, ಅವನ ಮಗ ಚಾವಣ, ಚಿಕ್ಕ ಹಂಸ, ಗದುಗಿನ ನಾಗೋಜ ಮುಂತಾದವರ ಕಾಲದಲ್ಲಿ ಅನೇಕ ಜಗತ್ತಿನಲ್ಲಿ ಇಂತಹ ಶಿಲ್ಪ ಸಿಗಲಾರದು ಅಂತಹ ಒಂದು ಶಿಲ್ಪ ವೈಭವವನ್ನು ನಿರ್ಮಿಸಿದ್ದಾರೆ. ವಿಷ್ಣುವರ್ಧನ ಕಾಲದಲ್ಲಿ ಬೇಲೂರಿನ ಚನ್ನಕೇಶವ, ಹಳೇಬೀಡಿನ ಹೊಯ್ಸಳೇಶ್ವರ, ತಲಕಾಡಿನ ಕೀರ್ತಿನಾರಾಯಣ, ದೊಡ್ಡಗದ್ದೆ ಹೊಳ್ಳಿಯ ಮಹಾಲಕ್ಷ್ಮಿ, ಕೆರೆತೊಣ್ಣೂರಿನ ವೀರನಾರಾಯಣ, ಮೇಲುಕೋಟೆಯ ಚೆಲುವನಾರಾಯಣ ಮೊದಲಾದ ದೇವಾಲಯಗಳು ನಿರ್ಮಾಣವಾಗಿವೆ. ವಿಷ್ಣುವರ್ಧನನ ಸಾಧನೆಯನ್ನು ಪಟ್ಟಿ ಮಾಡ್ತಾ ಹೋದರೆ ಬಹಳ ದೊಡ್ಡದಿದೆ. ಯಾಕೆಂದರೆ ಅವನ ರಾಣಿ ಶಾಂತಲೆ ನಾಟ್ಯ ಸರಸ್ವತಿ ಅಂತ ಹೆಸರು ತಗೊಂಡಿದ್ದಂಥವಳು. ಆ ಕಾರಣಕ್ಕೋಸ್ಕರ ಆ ಕಾಲದಲ್ಲಿ ಕನ್ನಡಿಗನ ಧರ್ಮ, ಸಾಹಿತ್ಯ, ಸಂಗೀತ, ಕಲೆ ಮತ್ತು ವಾಸ್ತುಶಿಲ್ಪ ಜಗತ್ತಿಗೆ ಕನ್ನಡಿಗರು ಏನು ಅನ್ನುವಂಥ ತೋರಿಸ್ಕೊಟ್ಟಂಥ ಮಹಾಪುರುಷರು. ಸ್ನೇಹಿತರೆ, ಆ ನಂತರದಲ್ಲಿ ವಿಷ್ಣುವರ್ಧನ ನಂತರದಲ್ಲಿ ಎರಡನೇ ಬಲ್ಲಾಳ ಭಾಳ ದೊಡ್ಡ ಮಟ್ಟದ ರಾಜಕಾರಣವನ್ನು ಮಾಡಿದಂಥವನು. ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡಲ್ಲೂ ಕೂಡ ಕನ್ನಡಿಗರ ರಾಜಕೀಯ ಹಸ್ತ ಚಾಚಿದಂಥ ಸಂದರ್ಭ. ತಮಿಳು ರಾಜಕೀಯ ಪ್ರವೇಶಕ್ಕೂ ಕೂಡ ಚೋಳ ರಾಜ್ಯ ಪ್ರತಿಷ್ಠಾಪನೆ ಮಾಡಿದಂಥ ಕೀರ್ತಿ ಹೊಯ್ಸಳರಿಗೆ ಸಲ್ತದೆ. ಅವನ ಕಾಲದಲ್ಲಿ, ಬಲ್ಲಾಳನ ಕಾಲದಲ್ಲಿ ಅತ್ಯಂತ ಬಹಳ ಹೆಸರಾಂತ ಕವಿ ನೇಮಚಂದ್ರ, ರುದ್ರಭಟ್ಟ ಹಾಗೂ ಜನ್ನ, ಏನು ಪಂಪ, ಪೊನ್ನ, ಜನ್ನ ಕವಿ ರನ್ನತ್ರಯರ ಇತಿಹಾಸದಲ್ಲಿ, ವೀರ ಇತಿಹಾಸದಲ್ಲಿ ಹೊಯ್ಸಳರ ಪಾತ್ರ ಬಹಳ ದೊಡ್ಡದು ಅಂಥೇಳಿ ಇಡೀ ರಾಜ್ಯ ಹೆಮ್ಮೆ ಪಡುವಂಥದ್ದು, ಅಭಿಮಾನ ಪಡುವಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಏನು 18ನೇ ಯುವಶಕ್ತಿಯ ಸಮಾವೇಶವನ್ನು ಹೊಯ್ಸಳ ಉತ್ಸವ ಅನ್ನುವಂಥ ಹೆಸರಿನಲ್ಲಿ ಮಾಡೋಣ, ಹೊಯ್ಸಳರ ಬಗೆಗೆ ಅಭಿಮಾನಿಸೋಣ ಅಂತೇಳಿ ಅವತ್ತು ನಾವೇನು ಡೈರಿ ವೃತ್ತದಿಂದ ಒಂದು ಮೆರವಣಿಗೆನ ಇಟ್ಕೊಂಡಿದ್ದೀವಿ. ರಾಜ್ಯದ ಉದ್ದಗಲದಿಂದ ಬರತಕ್ಕಂಥ ಯುವಶಕ್ತಿಯ ಕಾರ್ಯಕರ್ತರು ಅನೇಕ ಜಾನಪದ ಕಲಾ ತಂಡಗಳೊಂದಿಗೆ ಅವತ್ತು ಹೊಯ್ಸಳರ ಚರಿತ್ರೆಯನ್ನು ಬಿಂಬಿಸುವಂಥ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಒಂದು ಮೆರವಣಿಗೆಯಲ್ಲಿ ಬರ್ತೀವಿ. ವೇದಿಕೆ ಕಾರ್ಯಕ್ರಮ ನಿಮ್ಗೆ ಗೊತ್ತಿದ್ದಂಗೆ ಕಲಾಭವನದಲ್ಲಿ ಅನೇಕ ಕ್ಷೇತ್ರದ ಗಣ್ಯಮಾನ್ಯರ ನಡುವೆ ಈ ಸಮಾವೇಶ ಜರುಗ್ತದೆ. ವಿಶೇಷವಾಗಿ ಇದರ ಬಗ್ಗೆ ಒಂದು 3-4 ಜನ ಪ್ರಖ್ಯಾತವಾದಂಥ ವಿವಿಧ ಕ್ಷೇತ್ರದ ಪ್ರಖ್ಯಾತರು ಅಂದರೆ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಗೌಡರು ಬರ್ತಾರೆ ಈ ಒಂದು ಸಮಾವೇಶನ ಕುರಿತು ಮಾತಾಡಲಿಕ್ಕೆ. ಎರಡನೇದಾಗಿ ರೈತರ ಬಗೆಗೆ ಬಹಳಷ್ಟು ದೊಡ್ಡ ಸಂಶೋಧನೆಯನ್ನು ಮಾಡಿದಂತಹ, ಜೊತೆಗೆ ರೈತರ ಆದಾಯವನ್ನು ಸಂಪ್ರದಾಯಬದ್ಧ ಕೃಷಿಯಿಂದ ಹೇಗೆ ಅದನ್ನು ದುಪ್ಪಟ್ಟು ಮಾಡ್ಬೋದು ಅಂತೇಳಿ ಯಶಸ್ವಿಯಾಗಿ ಗುಜರಾತನ್ನು ಮೀರಿಸಿ ಕರ್ನಾಟಕಕ್ಕೆ ಹೆಸರು ಮಾಡಿದಂಥ ಕೃಷಿ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ನಾರಾಯಣಗೌಡರು ಬರ್ತಾರೆ. ಅವರೊಟ್ಟಿಗೆ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಬಹಳ ದೊಡ್ಡ ಹೆಸರನ್ನು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಕಾಲಘಟ್ಟದಿಂದ ಅವರ ಅನುಯಾಯಿಯಾಗಿ ಬಂದಂತಹ ಪ್ರಾಮಾಣಿಕ ಹೋರಾಟಗಾರ KT ಗಂಗಾಧರ್ ಅವರು ಶಿವಮೊಗ್ಗದಿಂದ ಬರ್ತಾರೆ.
ಇಲ್ಲಿ ಅನೇಕ ಸ್ಥಳೀಯವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಿತ್ರರಿರ್ಬೋದು, ಕನ್ನಡ ನಾಡುನುಡಿಗೆ ದುಡಿದಂಥವ್ರು ಇರ್ಬೋದು, ಆ ಎಲ್ಲರ ಗಣ್ಯಮಾನ್ಯರ ಸಮ್ಮುಖದಲ್ಲಿ, ಜೊತೆಗೆ ಎಲ್ಲ ಹಾಸನ ಜಿಲ್ಲೆಯ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆಯುವಂಥ ಈ ಸಮಾವೇಶ ಅರ್ಥಪೂರ್ಣವಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಹಲವಾರು ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ. ಈ ಕುರಿತಾಗಿ ಇಡೀ ರಾಜ್ಯದ ಹೊಯ್ಸಳರನ್ನು ಅಭಿಮಾನಿಸುವಂಥ ಎಲ್ಲ ಕನ್ನಡಾಭಿಮಾನಿಗಳು ಕೂಡ ಏನು 28ನೇ ತಾರೀಕು ಭಾನುವಾರ ನಡೆಯುವಂಥ ಹೊಯ್ಸಳ ಉತ್ಸವಕ್ಕೆ ಬನ್ನಿ, ತಮ್ಮೆಲ್ಲರ ಕನ್ನಡ ಅಭಿಮಾನವನ್ನು ತನ್ನಿ ಎನ್ನುವಂಥದ್ದು ನಮ್ಮ ಒಂದು ಕರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಶಂಕರೇಗೌಡ, ನಂದೀಶ್, ಸಂದೇಶ್, ಕೃಷ್ಣ, ಸಂತೋಷ್, ಪ್ರಭಾತ್ ಇದ್ದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ರತ್ನ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರು ತಮ್ಮ ಹುಟ್ಟುಹಬ್ಬವನ್ನ ಶಂಭುನಾಥಪುರದ ಮಧುಶ್ರೀ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಆಚರಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ಆಶ್ರಮಕ್ಕೆ 10,000 ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಈ ವೇಳೆ ಮಾತನಾಡಿದ ಅವರು, ಯೌವನದಲ್ಲಿ ನಮಗೂ ವಯಸ್ಸಾಗುತ್ತದೆ ಎಂಬುದನ್ನು ಮರೆತು ಬಿಡುತ್ತೇವೆ. ಜನಸೇವೆ ಮಾಡುವುದು ಜನಾರ್ದನ ಸೇವೆಯೇ ಸರಿ. ಜೀವನದಲ್ಲಿ ಮನೆ, ಕಾರು, ಹಣ ಇವೆಲ್ಲ ನಶ್ವರವಾದ ಆಸ್ತಿ. ಆದರೆ ನನ್ನ ನಿಜವಾದ ಆಸ್ತಿ RKP ಅಭಿಮಾನಿ ಬಳಗದ ಸದಸ್ಯರು. ಅವರು ಯಾವತ್ತೂ ಕರಗದ ಆಸ್ತಿ ಎಂದು ಅವರು ಭಾವೋದ್ರಿಕ್ತರಾಗಿ ಹೇಳಿದರು. ಆಮೇಲೆ ಮಧು, ರಾಜು, ಪ್ರಕಾಶ್ ಇಂಥ ಒಂದು ಒಳ್ಳೆಯ ಸೇವೆ ಇದು ಮಾಡ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಒಂದು 15-16 ಜನ ಇಲ್ಲಿ ವೃದ್ಧರಿದ್ದಾರೆ. ಇವ್ರನ್ನ ನೋಡ್ಕೊಳ್ಳೋದಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬ ತಾಳ್ಮೆ ಬೇಕು. ಫೋನ್ ಬಿಟ್ಬಿಡು. ಈ ಸಂದರ್ಭದಲ್ಲಿ ವೃದ್ಧರಿಗೆ ಬೆಡ್ಶೀಟ್ಗಳು ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮದ ಸಂಸ್ಥಾಪಕ ಕಾರ್ಯದರ್ಶಿ ಸಾವಿತ್ರಮ್ಮ, ವ್ಯವಸ್ಥಾಪಕ ಮಧು, ಸ್ವಯಂ ಸೇವಕ ಪ್ರಕಾಶ್, ಸರ್ಕಾರಿ ಆಸ್ಪತ್ರೆಯ ICTC ಆಪ್ತ ಸಮಾಲೋಚಕ ಪರಶುರಾಮ್, ಪ್ರಯೋಗಶಾಲಾ ತಂತ್ರಜ್ಞಾನೆ ಗೌರಮ್ಮ, RKP ಬಳಗದ ವಾಟಾಳ್ ರಮೇಶ್, ಯೋಗೇಶ್ ಕಾರ್ಗಲ್, ತಿಲಕ್ ಕುಮಾರ್, ಪ್ರವೀಣ್, ಪ್ರಿಂಟಿಂಗ್ ಪ್ರೆಸ್ ಮಂಜು, ಕಳ್ಳಿಮುದ್ದನಹಳ್ಳಿ ವಿಜಿ, ಕಾಫಿ ಗುರು, ಉಮೇಶ್, ಆಟೋ ವಿಜಿ, ಆಟೋ ಧರ್ಮ ಮತ್ತಿತರರು ಉಪಸ್ಥಿತರಿದ್ದರು. ಮಾತಾಡಿ ಇಲ್ಲಿ ಎಲ್ಲ ಗಿಡ ಎಲ್ಲ ಅವರೇ ನೆಟ್ಟಿರೋದು. ಆಮೇಲೆ ಅಲ್ಲಿ ನಾನಿಲ್ಲಿ ಆಕೆ ಪದ್ಮನಾಭ ಜೊತೆ ಇದ್ದಾರೆ. RK ಪದ್ಮನಾಭ ಗುರುಗಳಿಗೆ, ವಿದ್ವಾನ್ RK ಪದ್ಮನಾಭ ಗುರುಗಳಿಗೆ, ರುದ್ರಪಟ್ಟಣ ಗ್ರಾಮಕ್ಕೆ, ಸಾಮಾಜಿಕ ಸೇವೆ ಸಲ್ಲಿಸುತ್ತಿರುವ ಮಧುಶ್ರೀ ವೃದ್ಧಾಶ್ರಮಕ್ಕೆ, ಮಧುಶ್ರೀ ವೃದ್ಧಾಶ್ರಮಕ್ಕೆ ನಿರ್ಧಾರವನ್ನ ಹೇಗಪ್ಪ ಆಶ್ರಮವನ್ನು ಓಪನ್ ಮಾಡಲಿಕ್ಕೆ ಇದು ಕಾರಣ ಆಯಿತು ಅಂತ ಅನ್ನುವಾಗ ಸಾವಿತ್ರಿ ಮೇಡಮ್ನವರು ನಾವು ಕೂತ್ಕೊಂಡು ಹಿಂಗೆ ಏನೋ ಒಂದು ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲ ಕಡೆ ಈಗೆಲ್ಲ ನಿರಾಶ್ರಿತರು ಅವ್ರನ್ನ ಕರ್ಕೊಂಡೋಗಿ ನಾವು ಚಂದ್ರಪಟ್ಟಣಕ್ಕೆ ಬಿಡ್ತಿದ್ವಿ, ಹಾಸನಕ್ಕೆ ಬಿಡ್ತಾ ಇದ್ವಿ. ವಿಧಿಯಿಂದ ಒಂದು ಕೇಸ್ ಡೆತ್ ಆಯಿತು. ಆ ಡೆತ್ ಆಗ್ಬೇಕಾದ್ರೆ ತುಂಬ ನೋವಾಯಿತು. ನಮ್ಮೂರಲ್ಲೇ ಯಾಕೆ ನಾವು ಸ್ಥಾಪನೆ ಮಾಡಬಾರ್ದು ಅನ್ನುವಂಥ ಒಂದು ಕನಸನ್ನು ಕಂಡು ಮೇಡಮ್ನವರು ನಾವು ಅವ್ರ ಮಗ ಎಲ್ಲ ಸೇರಿ ಡಿಸ್ಕಸ್ ಮಾಡಬೇಕಾದ್ರೆ ಈಗ ಒಂದು ಆಶ್ರಮವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಡಿಗೆ ಮನೆಯಲ್ಲಿದ್ವಿ ಸರ್. ಆ ಬಾಡಿಗೆ ಮನೆಯಿಂದ ಬಹಳ ಕಷ್ಟ. ವಿಶೇಷವಾಗಿ ಇಲ್ಲಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂದು 8 ಜನ ಇದ್ದರು, ಆಮೇಲೆ ಒಂದು 15 ಜನ ಆದರು, ಆಮೇಲೆ 20 ಜನ ಆದರು, ಆಮೇಲೆ 28 ಜನ ಆದರು, ಆಮೇಲೆ 7 ಜನ ಡೆತ್ ಆಗಿದ್ದಾರೆ. 7 ಜನ ಡೆತ್ ಆದರು. ಆ ಡೆತ್ ಆದಂಥ ಸಮಯದಲ್ಲಿ ನಾವು ಅವ್ರಿಗೆ ಅವರ ಪೋಷಕರುಗಳಿಗೆ ಅಥವಾ ಮನೆ ವಾರಂಟಿಯರ್ಸ್ಗೆ ಯಾರಾದರೂ ಫೋನ್ ಮಾಡಿದರೆ ನಮಗೆ ಬೇಡ ಅಂತ ಹೇಳುವಂಥ ಸಂದೇಶ ಇತ್ತು. ಆವಾಗ ನಾವು 4 ಜನ ಸೇರಿ ಇಲ್ಲೇ ಹಂದಿಕಟ್ಟೆ ಬರಲಿ 7 ಜನವನ್ನು ಸಮಾಧಿ ಮಾಡಿದ್ವಿ. ಯಾರು ಕೂಡ ಇಲ್ಲ. ಅವರಿಗೆ ನಾವೇ ಸಂಸ್ಕಾರ ಮಾಡೋದು, ನಾವೇ ತೊಳೆಯೋದು, ನಾವೇ ಪೂಜೆ ಮಾಡೋದು, ಒಟ್ಟು ನಾವೇ ಇಲ್ಲೇ ಶವ ಸಂಸ್ಕಾರ ಮಾಡ್ತಾ ಇದ್ದೀವಿ. ಒಂದು ಇಲ್ಲೇ ಶ್ರೀರಾಮ್ಪುರದ ಒಂದು ಕೇಸ್ ಡೆತ್ ಆಯಿತು. ಅದು ಕೂಡ ತುಂಬ ಕ್ರಿಟಿಕಲ್ ಇತ್ತು. ಯಾರಾದರೂ ಬಂದು ತಗೊಂಡೋಗ್ರಪ್ಪ ಅಂತ ಅವ್ರ ಮನೆಗೆ ಹೋಗಿ ಹೇಳಿದ್ವಿ. ಅವ್ರ ಮನೆಯವ್ರು ಇಲ್ಲಿಗೆ ಬಂದ್ರೆ ಹೊರತು ಆ ಹೆಣನೂ ಸಹ ಮುಟ್ಲಿಲ್ಲ. ಅವರು ನಮಗೆ ಬೇಡ ಅಂತಲೇ ಹೊರಟೋದ್ರು. ಅವರು ಕೊನೆಗೆ ನಾವೇ ಇಲ್ಲೇ ಹಂದಿಕಟ್ಟೆ ಬಾರಿಯಲ್ಲಿ ನಾವೇ ಒಂದು 5 ಜನ ಸೇರಿ ನಮ್ಮ ಆಶ್ರಮದವರು ಸ್ವಲ್ಪ ಓಡಾಡೋಂಥವ್ರೆಲ್ಲ ಸೇರಿ ನಾವಿತ್ತು ನಮ್ಮ ಅಂತ
ರಾಘವೇಂದ್ರ ಕರಧೃತ ದಂಡ ಕಮಂಡಲುಮಾನಂ ಕರಧೃತ ದಂಡ ಕಮಂಡಲುಮಾನಂ ಸುರಚಿರಚೇಲಂ ಧೃತಮಣಿಮಾಲಂ ರಾಘವೇಂದ್ರ ಯತಿರಾಜಂ ವಜಮಾನ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಹಾಗೂ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ 2ನೇ ವರ್ಷದ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಡೆಯಲಿದೆ ಎಂದು ಹನುಮಂತೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ 5ರಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ವತಿಯಿಂದ ಮಹಿಳೆಯರ ಹಾಗೂ ಪುರುಷರ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಡೆಯಲಿದ್ದು, ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಜೂನಿಯರ್ ವಿಭಾಗ ಹಾಗೂ ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಆಗಮಿಸಲಿದ್ದಾರೆ ಎಂದರು. ನಡೀತಾ ಇದೆ. ಇದು ರಾಜ್ಯ ಮಟ್ಟಕ್ಕೆ ಆಯ್ಕೆನೂ ಕೂಡ ಆಗಿರುತ್ತೆ. ರಾಜ್ಯ ಮಟ್ಟದಲ್ಲಿ ಅಕ್ಟೋಬರ್ 24ಕ್ಕೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಇದೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಿಂದ ಒಂದು ಉತ್ತಮವಾದ ಟೀಮನ್ನು ಜೂನಿಯರ್ ವಿಭಾಗದಲ್ಲಿ, ಸೀನಿಯರ್ ವಿಭಾಗದಲ್ಲಿ ಹಾಗೆ ಮಾಸ್ಟರ್ಸ್ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿ ಒಂದು ಬಲಿಷ್ಠ ತಂಡವನ್ನು ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ನಾವು 2022ರಲ್ಲಿ ಮೊದಲನೇ ಬಾರಿಗೆ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿ ಸುಮಾರು 100 ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಆಗ ಕೇವಲ ಸೀನಿಯರ್ ವಿಭಾಗದಲ್ಲಿ ಮಾತ್ರ ಮಾಡಿದ್ವಿ. ಈ ಬಾರಿ 3 ವಿಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ, ಜೂನಿಯರ್, ಸೀನಿಯರ್ ಮತ್ತು ಮಾಸ್ಟರ್ಸ್. ಆ ನಿಟ್ಟಿನಲ್ಲಿ ಜಿಲ್ಲೆಯಿಂದ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಬೇಕು ಆದರೆ ನಮ್ಮ ಪತ್ರಿಕೆಯಲ್ಲಿ ಹೆಚ್ಚು ಪ್ರಚಾರ ಒಂದು ಕ್ರೀಡೆಗೆ ಸಿಗಬೇಕಾಗುತ್ತೆ. ಸಿಕ್ಕಿದಾಗ ಮಾತ್ರ ಹೆಚ್ಚಿನ ಯುವಕರಿಗೆ ತಲುಪಿ ಅವರು ಭಾಗವಹಿಸಿದರೆ ನಮಗೆ ಒಂದು ಒಳ್ಳೆಯ ತಂಡವನ್ನು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಕಳೆದ ಬಾರಿ ರಾಜ್ಯ ಮಟ್ಟದ ಸೀನಿಯರ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ್ವಿ. ಆಗಲೂ ಕೂಡ ಪ್ರೆಸ್ ಮೀಟನ್ನು ಮಾಡಿದ್ವಿ. ನಂದೊಂದು ಕಳಕಳಿ ಮನವಿ ಏನಂದರೆ, ಕಳೆದ ಬಾರಿ ಮಾಡಿದಾಗ ನಾನು ನೋಡಿದೆ ಸಾಕಷ್ಟು ಪತ್ರಿಕೆಯಲ್ಲಿ ವಿಷಯ ಬರಲೇ ಇಲ್ಲ. ನಾವು ಪ್ರೆಸ್ ಮೀಟ್ ಮಾಡಿದರೂ ಕೂಡ ಸಾಕಷ್ಟು ಪತ್ರಿಕೆಯಲ್ಲಿ ವಿಷಯನೇ ಬರಲಿಲ್ಲ. ಭಾಳ ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲೇ ಒಂದು ರೂಮ್ ಇದೆ. ಅಲ್ಲಿ ನಾವು ಈ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ವೆಯ್ಟ್ ಲಿಫ್ಟಿಂಗಲ್ಲೂ ಕೂಡ ಈಗ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇವೆಲ್ಲವನ್ನು ವೆಯ್ಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗಲ್ಲಿ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬ ಕಡಿಮೆ ಬೆಳವಣಿಗೆ ತುಂಬ ಕಡಿಮೆ ಇದೆ. ಏಕೆಂದರೆ ತರಬೇತಿದಾರರ ಕೊರತೆ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಚಾಂಪಿಯನ್ಶಿಪ್ಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನಾವು ಇಲ್ಲಿ ಯುವಕರನ್ನು ಬೆಳೆಸಬೇಕು. ಕೇವಲ ಮಂಗಳೂರು, ದಾವಣಗೆರೆ, ಶಿವಮೊಗ್ಗ ಅಲ್ಲಿ ಮಾತ್ರ ಸಾಕಷ್ಟು ಚೆನ್ನಾಗಿ ಬೆಳೆದಿದೆ ಈ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಪವರ್ ಲಿಫ್ಟಿಂಗ್ ಇರ್ಬೋದು. ನಮ್ಮ ಹಾಸನದಲ್ಲೂ ಕೂಡ ಏನಾದರೂ ನಮ್ಮದೇ ಆದಂಥ ಒಂದು ಸೇವೆನ ಕೊಟ್ಟು ಈ ಒಂದು ವೆಯ್ಟ್ ಲಿಫ್ಟಿಂಗಲ್ಲಿ ಹೆಚ್ಚಿನ ಯುವಕರನ್ನು ಬೆಳೆಸಬೇಕು ಅನ್ನೋ ಸದಾಶಯದಿಂದ ನಾವೊಂದು ಈ ಚಾಂಪಿಯನ್ಶಿಪ್ಪನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಕ್ಟೋಬರ್ 5ಕ್ಕೆ ನಡೀತಾ ಇದೆ. ಆ ದೃಷ್ಟಿನಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ಏನು ವ್ಯಾಯಾಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ತರಬೇತಿಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯ ನಿರ್ದೇಶಕರಾದ ಲೋಕೇಶ್ ಹಾಜರಿದ್ದರು. ಸೆಪ್ಟೆಂಬರ್ 22ರಿಂದ ಆರಂಭವಾಗಿರುವ ಜಾತಿ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕುಂಬಾರ ಎಂದು, ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು ಎಂದು ಸಂಘದ ಹಾಸನ ಜಿಲ್ಲಾ ಕುಂಬಾರರ ಸಂಘದ ಗೌರವಾಧ್ಯಕ್ಷ ಕೃಷ್ಣಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಹಿಂದುಳಿದ ಆಯೋಗದ ವತಿಯಿಂದ ಜಾತಿ ಸಮೀಕ್ಷೆ ಆರಂಭಿಸಿದ್ದು, ಜಿಲ್ಲೆಯ ಎಲ್ಲ ಕುಂಬಾರ ಸಮಾಜದ ಬಾಂಧವರು
ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಕುಂಬಾರ ಎಂದು ನಮೂದಿಸಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ತಮ್ಮ ಜನಾಂಗದ ಒಗ್ಗಟ್ಟು ಪ್ರದರ್ಶನ ಅವಶ್ಯವಾಗಿದೆ ಎಂದರು. ಆ ಆಯೋಗಗಳಲ್ಲಿ ನಮಗೆ ಸರಿಯಾದಂತಹ ಒಂದು ಅಂಕಿ ಅಂಶಗಳು ಲಭಿಸಿಲ್ಲ. ಕಾರಣ ಇಷ್ಟೇ, ಬಹಳ ಹಿಂದಿನಿಂದ ಏನು ಕುಂಬಾರಿಕೆ ಮಾಡ್ಕೊಂಡು ಬರ್ತಾ ಇದ್ವಿ ಅಂಥವರನ್ನು ಕುಂಬಾರರು ಅನ್ನೋ ಒಂದು ಜಾತಿಯಾಗಿ ನೀಡಿಸಿರ್ತಕ್ಕಂಥದ್ದು. ಇದು ಹಳೆಯ ಶಿಲಾಯುಗದ ಇತಿಹಾಸ. ಅಲ್ಲಿಂದ ಬಂದಿರತಕ್ಕಂಥ ಈ ಒಂದು ಸಮುದಾಯದಲ್ಲಿ ಅನೇಕ ಪಂಗಡಗಳು ಉಂಟಾಗಿ ಸುಮಾರು 9, 10, 11 ಪಂಗಡಗಳ ತನಕ ಇದರಲ್ಲಿ ಇದ್ದು ಒಂದು ನಿಖರವಾದಂಥ ಸಂಖ್ಯೆ ನಮ್ಮ ಚಿನ್ನಪ್ಪರೆಡ್ಡಿ ಆಯೋಗದಲ್ಲಾಗಲಿ ಅಥವಾ LG ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ ಅಥವಾ ಹಿಂದಿನ ಕಾಂತರಾಜು ಆಯೋಗ ಇದರಲ್ಲಿ ಸರಿಯಾಗಿ ದೊರಕಿರುವುದಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜನಾಂಗಕ್ಕೆ ಸಿಗಬೇಕಾದಂತಹ ಸರ್ಕಾರಿ ಸೌಲಭ್ಯಗಳು ದೊರಕದೆ ಅತ್ಯಂತ ಹಿಂದುಳಿದ ವರ್ಗದವರಾಗಿ ಇವತ್ತು ಉಳ್ಕೊಂಡಿದ್ದೇವೆ. ಕುಂಬಾರಿಕೆ ಕಸುಬು ತಮಗೆ ಗೊತ್ತಿರುವ ಹಾಗೆ ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಅದು ಇಡೀ ಒಂದು ನಾಗರಿಕತೆಗೆ ಪ್ರಸಿದ್ಧವಾದಂಥ ಒಂದು ಕಸುಬಾಗಿದ್ದಂಥದ್ದು ಇವತ್ತು ಈ ಪಾತ್ರೆಗಳ ಅಥವಾ ಲೋಹದ ಇದರಿಂದಾಗಿ ಇವತ್ತು ಕುಂಬಾರಿಕೆ ಸಂಪೂರ್ಣವಾಗಿ ಇಲ್ಲದ ಹಾಗಾಗಿದೆ. ಇದಿಲ್ಲದೆ ಎಲ್ಲರೂ ಕೂಡ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಕೊಂಡು ಒಟ್ಟಿನಲ್ಲಿ ಕುಂಬಾರರ ಜನಾಂಗವನ್ನು ಇವತ್ತು ಸರ್ಕಾರ ಗುರುತಿಸುವಲ್ಲಿ ನಾವು ಸಂಖ್ಯಾಬಲವನ್ನು ಪ್ರದರ್ಶಿಸಿರುವುದಿಲ್ಲ. ಈ ಉದ್ದೇಶದಿಂದ ಈಗ ಏನು ಒಂದು ಜನಗಣತಿ ಅಲ್ಲ, ಇದು ಜಾತಗಣತಿನೂ ಅಲ್ಲ ಸರ್ಕಾರ ಹೇಳೋ ಪ್ರಕಾರ ಅಥವಾ ಆಯೋಗ ಹೇಳೋ ಪ್ರಕಾರ. ಇದು ಒಂದು ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಈಗಾಗಲೇ ಎಲ್ಲ ಮನೆಗಳನ್ನು ಗುರುತಿಸಿ ಹೌಸಿಂಗ್ UID ನಂಬರನ್ನು ಮನೆ ಬಾಗಿಲುಗಳಿಗೆ ಅಂಟಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಜನಾಂಗದ ಎಲ್ಲ ಬಂಧುಗಳಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಅದನ್ನು ಕಿತ್ತಾಕಬಾರ್ದು ಅಥವಾ ಅದನ್ನು ಅಳಿಸಾಕಬಾರ್ದು ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಸಹಿತ ಇದೆ. ಯಾಕೆಂದರೆ ಅದು ಅಪ್ಲೋಡ್ ಆಗಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ಸಂದೇಶ ಅಥವಾ ಇಡೀ ಕುಂಬಾರ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏನು 60 ಕಾಲಮ್ಗಳ ಪ್ರಶ್ನಾವಳಿ ಇದೆ ಆಯೋಗದ್ದು, ಆ ಪ್ರಶ್ನಾವಳಿಗಳಲ್ಲಿ ಮುಖ್ಯವಾಗಿ ನಾವು 8ನೇ ಕಾಲಮ್ನಲ್ಲಿ ಧರ್ಮ ಅನ್ನೋ ಕಾಲಮ್ನಲ್ಲಿ ಹಿಂದೂ ಧರ್ಮ ಅನ್ನೋದನ್ನ ಬರೆಸಬೇಕು ಅಂತಕ್ಕಂಥದ್ದು ಇವತ್ತು ಈ ಒಂದು ಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ 9ನೇ ಕಾಲಮ್ ಏನಿದೆ ಜಾತಿಯ ಕಾಲಮ್ಮು, ಇದರಲ್ಲಿ ಕುಂಬಾರ ಅನ್ನೋ ಒಂದೇ ಹೆಸರನ್ನ ಬಳಸಬೇಕು ಅಂತಕ್ಕಂಥದ್ದು. ಹಿಂದೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ವೀರಶೈವ ಕುಂಬಾರ ಅಥವಾ ಪ್ರಜಾಪತಿ ಅಥವಾ ಕುಲಾಲ, ಹಾಂಡ್ಯ, ಈ ನಾನಾ ಹೆಸರುಗಳು ಒಂದೊಂದು ಇಡೀ ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ಹೆಸರಿನಿಂದ ಕುಂಬಾರರನ್ನ ಕರೀಲಾಗ್ತಾ ಇದೆ. ಈಗ ಎಲ್ಲ ರಾಜ್ಯದವರು ನಮ್ಮ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಸುಮಾರು ಏನೊಂದು ನಮ್ಮಲ್ಲಿ 60,000 ಜನಸಂಖ್ಯೆ ಇದೆ, ಅಥವಾ ಹಾಸನ ನಗರದಲ್ಲಿ ಒಂದು 15,000 ಜನಸಂಖ್ಯೆ ಇದೆ. ಇಲ್ಲಿ ಎಲ್ಲ ರೀತಿಯ ಒಂದು ಪಂಗಡಗಳವರು ಇದ್ದೀವಿ. ಜನಾಂಗದ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ವಿನಂತಿಸಿಕೊಳ್ಳುವುದೇನೆಂದ್ರೆ, 8ನೇ ಕಾಲಮಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂತ ಬರೆಸಬೇಕು. 9ನೇ ಕಾಲಮಲ್ಲಿ ಕುಂಬಾರ ಅನ್ನೋದು ಬರೆಸಬೇಕು. ಕುಂಬಾರ, ಬೇರೆ ಯಾವ ಪದನೂ ಬೇಡ. ಹಾಗೇನೆ ಉಪಜಾತಿಗಳ ಕಾಲಂ ಇದೆ 10ನೇದು, ಅದರಲ್ಲೂ ಕೂಡ ಕುಂಬಾರ ಅಂತ ಬರೆದ್ರೆ ಯಾವುದೇ ಗೊಂದಲಗಳಿಗೆ ಅಥವಾ ಯಾವುದೇ ಒಂದು ಸನ್ನಿವೇಶಗಳಿಗೆ ಅವಕಾಶ ಆಗೋದಿಲ್ಲ. ನಮ್ಮ ಅಂಕಿ ಸಂಖ್ಯೆ ಏನಿದೆ, ನಮ್ಮ ಜನಾಂಗದ ಅಂಕಿ ಸಂಖ್ಯೆ ಏನಿದೆ, ಇದು ಸಮರ್ಪಕವಾಗಿ ಆಯೋಗದ ಮುಖಾಂತರದಿಂದ ನಮಗೆ ಸಿಗ್ತದೆ. ನಾವು ಸರ್ಕಾರದ ಸೌಲಭ್ಯಗಳನ್ನು, ರಾಜ್ಯದಲ್ಲಿ ಏನೋ ಒಂದು 20 ಲಕ್ಷ ಜನ ಇದ್ದೀವಿ ಹತ್ರ. ಈ 20 ಲಕ್ಷ ಜನರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂತಹ ಮೀಸಲಾತಿ ಅಥವಾ ಇತರೆ ಸೌಲಭ್ಯಗಳು ಸಿಗಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಎಲ್ಲ ಮಾಧ್ಯಮ ಮಿತ್ರರು ಇದನ್ನ ದಯವಿಟ್ಟು ನಮ್ಮ ಜನಾಂಗದವರಿಗೆ ತಮ್ಮ ಮಾಧ್ಯಮಗಳ ಮೂಲಕ ಇದನ್ನ ತಲುಪಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8ನೇ ಕಾಲಮು ಧರ್ಮ, ಹಿಂದೂ ಧರ್ಮ, 9ನೇ ಕಾಲಮು ಜಾತಿ, ಕುಂಬಾರ,
ಮೂರನೇ ಕಾಲಮ್ಮು ಉಪಜಾತಿ, ಅಲ್ಲೂ ಕೂಡ ಕುಂಬಾರ ಅಂತಕ್ಕಂಥ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ HR ಚಂದ್ರು, ಸುರೇಶ್ ಪ್ರಜಾಪತಿ, ಕೃಷ್ಣ ಹನುಮಂತಪುರ ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ನಡೆಯುತ್ತಿರುವ ಜಾತಿ ಗಣತಿಯಲ್ಲಿ ಸಮಾಜದ ಒಗ್ಗಟ್ಟನ್ನ ಕಾಯ್ದುಕೊಳ್ಳುವ ಉದ್ದೇಶದಿಂದ ತಮ್ಮ ಜಾತಿ ಮತ್ತು ಧರ್ಮದ ಹೆಸರನ್ನ ಸರಿಯಾಗಿ ನಮೂದಿಸಬೇಕು ಎಂದು ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಐಸಾಮಿಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಪ್ರಕಟಣೆಯ ಪ್ರಕಾರ ಹುಬ್ಬಳ್ಳಿಯಲ್ಲಿ ನಡೆದ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಸಮಾಜದ ಗಣ್ಯರು ಒಮ್ಮತದಿಂದ ತೀರ್ಮಾನಿಸಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು, ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಪಂಗಡದ ಹೆಸರನ್ನ ನೋಂದಾಯಿಸಬೇಕು ಹಾಗೂ ಕಾಲಾವಕಾಶ ಕಡಿಮೆ ಇರುವ ಕಾರಣ ಜಿಲ್ಲೆಯ ಎಲ್ಲ ವೀರಶೈವ ಬಾಂಧವರು ಜಾತಿ ಗಣತಿ ಬಗ್ಗೆ ಪ್ರಚಾರ ಮಾಡಿ ಮಾರ್ಗದರ್ಶನ ನೀಡಬೇಕು ಎಂದರು. ಕಾಲಂ 10ರಲ್ಲಿ ಉಪಜಾತಿ ಅವರವರ ಉಪಪಂಗಡಗಳ ಹೆಸರುಗಳನ್ನು ಉದ್ದೇಶಿಸಿ ಬರೆಯಬೇಕೆಂದು ನಮ್ಮ ಕಳಕಳಿ ಪ್ರಾರ್ಥನೆಯಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಎಲ್ಲರೂ ದಯಮಾಡಿ ಅವರವರ ಹೆಸರಿನಲ್ಲಿ ಈ ಒಂದು ಮಾರ್ಗದರ್ಶನ ನೀಡಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನು ಕೇಳ್ಕೊಳ್ತೀವಿ. ತಾವು ಈ ವಿಚಾರದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಆತುರವಾಗಿ ಸರ್ಕಾರದವರು ಈ ಒಂದು ಜನಗಣತಿಯನ್ನು ಮಾಡ್ತಾ ಇದ್ದಾರೆ. ಅದು ತಮಗೆಲ್ಲ ಗೊತ್ತಿರುವಂತೆ ಈಗ ಹೈಕೋರ್ಟ್ನಲ್ಲಿ ಕೇಸು ಕೂಡ ಇದೆ, ಈಗ ನಡೀತಾ ಇದೆ. ಆದ್ದರಿಂದ ಆ ಬಗ್ಗೆ ನಮಗೆ ಹೆಚ್ಚಿಗೆ ಮಾತನಾಡೋಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ನಮ್ಮ ವೀರಶೈವ ಲಿಂಗಾಯತರ ಒಂದು ಸಮ್ಮೇಳನ ಏನು ಒಂದು ಹುಬ್ಬಳ್ಳಿಯಲ್ಲಿ ನಡೀತು, ಅವರು ಕೂಡ ಈ ಹಿಂದೂ ವೀರಶೈವ ಲಿಂಗಾಯತ ಹೇಗೆ ಉಪಜಾತಿಗಳು ಅವರವರು ಬರೀಬೇಕು ಅಂತ ಅಲ್ಲೂ ತೀರ್ಮಾನ ಆಗಿದೆ. ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಮಾಜದ ಮಂತ್ರಿಗಳು ಹಾಗೂ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದರು. ಅವರೆಲ್ಲರ ಒಂದು ಒಗ್ಗಟ್ಟಿನ ನಿಲುವು ಏನೆಂದರೆ, ಈ ಒಂದು ನಾವೊಂದು ಏನು ಹೇಳಿದ್ದೀವಿ, ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಅವರವರಿಗೆ ಇಷ್ಟ ಬಂದಂತೆ ಅವರವರ ಉಪಜಾತಿಯನ್ನು ಬರೆಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ, ನಮ್ಮ ಸಂಘದ ಅಭಿಪ್ರಾಯ ಆಗಿದೆ. ತಾವು ಹೆಚ್ಚಿನ ಪ್ರಚಾರ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಹೇಳಬೇಕಾದ ಅವಶ್ಯಕತೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ರುದ್ರಕುಮಾರ್, ಕಿರಣ್ ಕುಮಾರ್, ಮಲ್ಲಿಕಾರ್ಜುನ್, ನಟೇಶ್ ಕುಮಾರ್ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಬಿರುಸಿನ ಚರ್ಚೆ. 15 ವರ್ಷಗಳ ಪರವಾನಗಿ ನೀಡಿ ಕಾನೂನು ಬಾಹಿರ ಜಾಹೀರಾತು ಫಲಕ ಅಳವಡಿಕೆ ಆರೋಪ. ನಿಯಮ ಉಲ್ಲಂಘನೆ ಮಾಡಿದ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವಂತೆ ಸೂಚನೆ. ಆಲೂರು ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ರಸ್ತೆ ವಿವಾದಕ್ಕೆ ಮಹಿಳೆ ಮೇಲೆ ಹಲ್ಲೆ. ಶಾಂತವೀರಪ್ಪ ಮತ್ತು ಕುಟುಂಬದವರ ವಿರುದ್ಧ ಗಂಭೀರ ಆರೋಪ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ರೈತ ಸಂಘಟನೆಯಿಂದ ಒತ್ತಾಯ. ಬೇಲೂರು ತಾಲೂಕಿನ ಐಬೀಡು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ವಾರ್ಷಿಕ ಸರ್ವ ಸದಸ್ಯರ ಸಭೆ. 2023-24 ಮತ್ತು 24-25ನೇ ಸಾಲಿನ ಲೆಕ್ಕ ಪರಿಶೋಧನೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಷೇರುದಾರರಿಂದ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.